ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಯಾರಾದರೂ ಹೊಸದಾಗಿ ನಮ್ಮ ಪ್ರವಚನ ಕೇಳ್ತಾ ಇದ್ರಂತಂದ್ರೆ ಏನಿದು ಹಗ್ಗ, ಏನಿದು ಹಾವು ಅಂತ ಪ್ರಶ್ನೆ ಮಾಡ್ತಾ ಇರ್ತಾರೆ. ಅವಾಗ ಎರಡೇ ಮಾತಿನಲ್ಲಿ ಅವರಿಗೆ ತಿಳಿಸಿ ಹೇಳಬೇಕು, ಆಸಕ್ತಿ ಉಂಟು ಮಾಡಬೇಕು. ಹಗ್ಗ ಅಂದ್ರೆ ಬ್ರಹ್ಮ ಅಧಿಷ್ಠಾನ ವಸ್ತು, ಹಾವು ಅಂತಂದ್ರೆ ಇಲ್ಲಿ ತೋರ್ತಾ ಇರೋ ಜಗತ್ತು ಅನ್ನಂತ ವಿಚಾರ ಹೇಳಬೇಕು. ನಿಜವಾಗಿ ಇರುವುದಲ್ಲ, ಬ್ರಹ್ಮವೇ ಇದೆ. ಸರ್ವಂ ಕಲ್ವಿದಂ ಬ್ರಹ್ಮ. ನಾಮರೂಪಾತ್ಮಕವಾಗಿ ಅದು ಬೇರೆ ಬೇರೆಯಾಗಿ ತೋರ್ತಾ ಇದೆ ಅನ್ನಂತ ವಿಚಾರ ಹೇಳಿ ಒಂದು ಜ್ಞಾನದ ಬೀಜ ಬಿತ್ತುವ ಕೆಲಸ ಮಾಡಬೇಕು. ಅವರಿಗೆ ಈ ಜಗತ್ತು ಮತ್ತ ಸುಖ ದುಃಖ ಕೊಡ್ತದ, ಈ ಜಗತ್ತು ಸುಳ್ಳದಪ್ಪ, ಈ ಜಗತ್ತಿನಲ್ಲಿ ಒಂದು ದುಃಖ ಭಯ ಉಂಟು ಮಾಡಂಥದ್ದು ಹಾವಿನ ದೃಷ್ಟಾಂತ ಆದ, ಸುಖ ಉಂಟು ಮಾಡಂಥದ್ದು ಶುಕ್ತಿ ಮತ್ತು ಬೆಳ್ಳಿಯ ದೃಷ್ಟಾಂತ. ಒಂದು ರಜ್ಜು ಮತ್ತು ಸರ್ಪದ ದೃಷ್ಟಾಂತ, ಎರಡು ಮತ್ತೆ ಜಗತ್ತು ಮತ್ತು ಬ್ರಹ್ಮ. ಇವಿಷ್ಟು ವಿಷಯ ಅವರಿಗೆ ತಿಳಿಸ್ಬೇಕು. ಅವ್ರ ಪುಣ್ಯ ಇತ್ತು ಅಂದ್ರೆ ಕ್ಯಾಚ್ ಮಾಡ್ಕೊಂಡು ಬರ್ತಾರ, ಇಲ್ಲ ಅಂತಂದ್ರೆ ಅವ್ರು ಇನ್ನ ಟೈಮ್ ಇನ್ನ ದೂರ ಅದಾರ ಅಂತ ತಿಳ್ಕೋಬೇಕು ಅಷ್ಟೇ. ಇಲ್ಲಿ ವಿಚಾರ ಸಾಗರದ 4ನೇ ತರಂಗದಲ್ಲಿ 126ನೇ ವಿಷಯಾಂಕದಲ್ಲಿ ಅಸತ್ ಖ್ಯಾತಿ ಮಂಡನ ಮಾಡಿ ಆಯಿತು. 27ನೇ ವಿಷಯಾಂಕದಲ್ಲಿ ಆತ್ಮಖ್ಯಾತಿ ಮಂಡನ ಆಯಿತು. 28ನೇ ವಿಷಯಾಂಕದಲ್ಲಿ ಅನ್ಯಥಾ ಖ್ಯಾತಿ ಮಂಡನ ಆಯಿತು. 29ನೇ ವಿಷಯಾಂಕದಲ್ಲಿ ಅನ್ಯಥಾ ಖ್ಯಾತಿ ಮಂಡನ. 130ನೇ ವಿಷಯಾಂಕದಲ್ಲಿ ಅಖ್ಯಾತಿ ಮಂಡನ. ಮುಂದೆ 131 ಅಖ್ಯಾತಿ ಮತ ಖಂಡನ. 132 ಇನ್ನೊಂದು ರೀತಿಯಿಂದ ಖಂಡನ. ಏನು ಅಖ್ಯಾತಿ ಮತ ಖಂಡನ ಅಂದ್ರ, ಒಂದು ಸರ್ಪ ಹೆಂಗಾಗ್ಯದಪ್ಪ ಅಂತಂದ್ರೆ ರಜ್ಜುವಿನ ಜ್ಞಾನನೂ ಆಗ್ಯದ, ಸರ್ಪದ ಸ್ಮೃತಿನೂ ಆಗ್ಯದ ಅಂತ ಹೇಳ ನಾವು ಅಖ್ಯಾತಿ ಎರಡು ಕೂಡಿಸಿ ಸರ್ಪ ತೋರ್ಲಿಕ್ಕತ್ತದ ಅಂತ ಹೇಳ. ಅದಕ್ಕೆ ಇವ್ರೇನ್ ಹೇಳಿದ್ರು, ರಜ್ಜುವಿನ ಜ್ಞಾನ ಆಗಿತ್ತಂದ್ರೆ ಅವ ಯಾಕೆ ಅಂಜಿ ಓಡೋತಿದ್ದ, ಹಗ್ಗ ನೋಡಿ ಯಾರ್ಯಾರ ಅಂಜಿ ಓಡೋತಾನು, ಅದು ಹಾಸ್ಯಾಸ್ಪದ ಅದ. ಮತ್ತ ಇನ್ನು ಒಂದೇನ್ ಹೇಳಿದ್ರು, ಸರ್ಪದ ಸ್ಮೃತಿ ಆದ್ರ ಆಮಿಂದ ನೆನಪಾದ್ರೆ ಯಾರ್ಯಾರು ಆಗ್ತಾರೇನು, ಹಾವ ಕನಸಿನಾಗಾರೆ ಬರ್ಬೇಕು, ಇಲ್ಲಾಂದ್ರೆ ಹಾವ ನಿಜವಾಗಿ ವ್ಯಾವಹಾರಿಕ ಜಗತ್ತಿನಾಗಾರೆ ಬರ್ಬೇಕು. ವ್ಯಾವಹಾರಿಕ ಜಗತ್ತು ಎದಕ್ಕಂತಾರ ಅಂತ ತಿಳ್ಕೋಬೇಕಿದ. ಕನಸಿನಾಗಾರೆ ಬರ್ಬೇಕು, ಇಲ್ಲ ವ್ಯಾವಹಾರಿಕ ಜಗತ್ತಿನಾಗಾರೆ ಬರ್ಬೇಕು. ಬಂತಂದ್ರ ಏನಾಗ್ತದ, ಅದಕ್ಕೆ ಬರ್ತ ಆಮಿಂದ ನೆನಪು ಬಂದ್ರೆ ಯಾರು ಅಂತಾರೇನು. ಅದಕ್ಕೆ ಇವೆರಡು ಹಾಸ್ಯಾಸ್ಪದ ಅದಾವ, ಇದು ಹೇಳೋದು ಸರಿಯಲ್ಲ ಅಂತ ಹೇಳಿ ಒಂದ್ ರೀತಿ ಖಂಡನ ಮಾಡಿದ. ಅದೆಲ್ಲಿ 131ನೇ ವಿಷಯಾಂಕದ 132ನೇ ವಿಷಯಾಂಕದಾಗ ಏನ್ ಹೇಳಿದ್ರು, ಹಾವಿನ ಜ್ಞಾನ ಮತ್ತ ಹಗ್ಗದ ಜ್ಞಾನ, ರಜ್ಜುವಿನ ಜ್ಞಾನ ಮತ್ತು ಹಾವಿನ ಸ್ಮೃತಿ ಜ್ಞಾನ, ಹಗ್ಗದ ಒಂದು ಯಥಾರ್ಥ ಜ್ಞಾನ ಎರಡೂ ಒಂದೇ ಸಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಃಕರಣಕ್ಕೊಂದು ಸಾಮರ್ಥ್ಯ ಏನದ ಅಂತಂದ್ರ ಒಂದು ಸಲಕ್ಕೆ ಒಂದು
ವಸ್ತುವಿನ ಬಗ್ಗೆ ಒಂದು ರೀತಿ ಜ್ಞಾನ ಆಗ್ತದೆ. ಒಂದು ಭ್ರಮ ಜ್ಞಾನರೇ ಆಗ್ತದ, ಇಲ್ಲ ಇನ್ನ ಒಂದು ಭ್ರಮ ಜ್ಞಾನರೇ ಆಗ್ತದ. ಭ್ರಮ ಎರಡು ಒಂದೇ ಕಾಲಕ್ಕೆ ಆಗಂಗಿಲ್ಲ. ಹಗ್ಗದ ಬಗ್ಗೆ ಜ್ಞಾನ, ಹಾವಿನ ಬಗ್ಗೆ ಜ್ಞಾನ, ಬ್ರಹ್ಮದ ಬಗ್ಗೆ ಜ್ಞಾನ ಎಲ್ಲ ಹೊಸ ಒಂದೇ ಸಲ ಆಗಂಗಿಲ್ಲ. ಒಂದು ಸಲ ಒಂದು ಜ್ಞಾನ ಆಗ್ತದ. ಈ ರೀತಿಯಾಗಿ ಪ್ರಖ್ಯಾತಿವಾದಿಯ ವಾದ ಅನುಚಿತವಾಗಿರ್ತದ ಅಂತೇಳಿ ಮುಂದೆ ಏನ್ ಮಾಡ್ಯಾರ, 133ನೇ ವಿಷಯ ಅಂಕದೊಳಗೆ ಅನಿರ್ವಚನೀಯ ಖ್ಯಾತಿ ಹೇಳ್ಯಾರ. ಈಗ ಎಲ್ಲಿದ್ರಿ ನೀವೀಗ? ಅನಿರ್ವಚನೀಯ ಖ್ಯಾತಿ ಮುಗಿದದೋ ಇನ್ನ ಚಾಲು ಆದ? ಅದೇ ಸಮಸ್ಯೆ. ಬುಕ್ ತೆಗೆದು ನೋಡ್ಬೇಕ್ರಿ. ಅನಿರ್ವಚನೀಯ ಖ್ಯಾತಿ ಇನ್ನ ಈಗ ಚಾಲು ಆಗ್ಯದ. ಸತ್ತೆನ್ನಲು ಬರುವುದಿಲ್ಲ, ಅಸತ್ತೆನ್ನಲು ಬರುವುದಿಲ್ಲ, ಸದಸತ್ತೆನ್ನಲು ಬರುವುದಿಲ್ಲ. ಹೀಗಾಗಿ ಇದನ್ನ ಜಗತ್ತನ್ನ ಅನಿರ್ವಚನೀಯ ಖ್ಯಾತಿ ಅಂತ ಅಂತಾರೆ ಅಂತೇಳಿ ಒಂದು ಸೂತ್ರ ಕೊಟ್ಟು ಅನಿರ್ವಚನೀಯ ಖ್ಯಾತಿ ಮುಗಿದು ಅಂತ ಅನ್ಕೊಂಡ್ರಿ. ಆದ್ರ 133ನೇ ವಿಷಯಾಂಕದಿಂದ ಅದು ಎಲ್ಲಿ ತನ ಅದಂದ್ರ 146ನೇ ವಿಷಯಾಂಕ ತನಕ ಅದ. ಅದೇನಂದ್ರ ಅನಿರ್ವಚನೀಯ ಖ್ಯಾತಿನೇ. 133, 34, 35, 36, 37, 38, 39, 40 ಇವು 8 ಪ್ಲಸ್ ಆ ಕಡೆ 6, 8, 6 ಈಗ 14 ವಿಷಯಾಂಕಗಳು ಏನದಾವ ಅನಿರ್ವಚನೀಯ ಖ್ಯಾತಿ ಬಗ್ಗೆನೇ ಅದಾವ. ಏನರ ಎದುರು ಬಂದಾಗ ಇದು ಸತ್ತೆನ್ನಲು ಬರುವುದಿಲ್ಲ, ಇದು ಅಸತ್ತೆನ್ನಲು ಬರುವುದಿಲ್ಲ, ಅದಸತ್ತೆನ್ನಲು ಬರುವುದಿಲ್ಲ, ಇದೆಲ್ಲ ಮಿಥ್ಯ ಅದ, ಅನಿರ್ವಚನೀಯ ಅದ ಅಂತೇಳಿ ಹಿಂಗ ಅನ್ಬೇಕಾದ್ರ, ನಿಶ್ಚಯ ಜ್ಞಾನ ಆಗ್ಬೇಕಾದ್ರ ನಮ್ಮೊಳಗ ಒಂದು ಸಾಕ್ಷಿ ಅಂತದ, ಇನ್ನ ಒಂದು ಅಂತಃಕರಣ ಅಂತದ, ಮತ್ತ ಒಳಗೊಂದು ಅವಿದ್ಯ ಅಂತದ. ಸಾಕ್ಷಿ ಒಳಗೆ ಯಾವಿಲ್ಲವೆಲ್ಲ ಸಾಕ್ಷಿನೇ ಇದಕ್ಕೆಲ್ಲ ಆಧಾರ ಆತ್ಮ. ಅಂತಃಕರಣ ಅಂತದ, ಅಂತಃಕರಣದ ವೃತ್ತಿ ಅಂತದ, ಮತ್ತ ಅವಿದ್ಯಾ ವೃತ್ತಿಯ ಶಾಸ್ತ್ರಭಾಗ ಮತ್ತು ಸಮೋಭಾಗ ಅಂತದವ. ಏನೆಲ್ಲ ಅದಾವ. ಆದ್ರೆ ನಿಮಗೆ ಜಗತ್ತ ಮಿಥ್ಯ ಆದ್ಮೇಲೂ ಮಿಥ್ಯ ಆಗ್ಯದಂತ ತಿಳಿದ ಮೇಲೂ ಹಾವ ಹಗ್ಗದ ಸತ್ಯ ಗೊತ್ತಾದ್ಮೇಲೆ ಕೂಡ್ಲೇನೆ ಹಾವು ಇಲ್ಲದಂಗ ಆಗ್ತದ. ಹಗ್ಗದ್ದು ಸತ್ಯತ್ವ ಗೊತ್ತಾಯ್ತು, ಬೆಳಕು ಮಾಡ್ಕೊಂಡು ನೋಡಿದ್ರಿ ಹಗ್ಗದ ಸತ್ಯತ್ವ ಗೊತ್ತಾಯ್ತಂದ್ರೆ ಹಾವು ಇಲ್ದಂಗ ಆಗ್ತದ. ಮತ್ತ ಶುಕ್ತಿಯ ಸತ್ಯತ್ವ ಗೊತ್ತಾಯ್ತಂದ್ರೆ ಬೆಳ್ಳಿ ಇಲ್ದಂಗ ಆಗ್ತದ. ಆ ತಾತ್ಕಾಲಿಕವಾಗಿ ಅವೇನು ತೋರಿ ಅವಿಗೆ ಅಷ್ಟಕ್ಕೆ ಅಡಗ್ತಾವಲ್ಲ, ಹೌದ್ರ ಸತ್ಯತ್ವ ಗೊತ್ತಾದ್ಮೇಲೆ ಇಲ್ಲಂಗ ಆಗ್ತಾವಲ್ಲ, ಅವಕ ಭ್ರಮೆ. ನಿತ್ಯ ಅಂತ ಗೊತ್ತಾದ ಕ್ಷಣನೇ ಅವು ಇಲ್ಲದಂಗ ಆಗ್ತಾವಲ್ಲ, ಅವಕ ಭ್ರಮೆ ಅಂತಾರೆ. ಹಗ್ಗ ಸತ್ಯ, ಹಾವು ಮಿಥ್ಯ ಅಂದ ಕೂಡ್ಲೇನೆ ಅಲ್ಲಿ ಏನಾಯ್ತು, ಹಾವು ಇಲ್ದಂಗಾಯ್ತು. ಹೌದಿಲ್ಲ? ಹಗ್ಗ ಇದ್ದದ್ದು ಗೊತ್ತಾಯ್ತು. ಶುಕ್ತಿ ಸತ್ಯ, ರಜತ ಮಿಥ್ಯ ಅಂದ ಕೂಡ್ಲೇನೆ ಅಲ್ಲಿ ಬೆಳ್ಳಿ ಇಲ್ಲದಂಗಾಯ್ತು. ಶುಕ್ತಿ ಸತ್ಯ ಗೊತ್ತಾಯ್ತು, ಇಲ್ಲದಂಗಾಯ್ತು. ಅದಕ್ಕೇನಾಯ್ತು, ಇದಿಷ್ಟಕ್ಕ ಭ್ರಮೆ ಅಂತ. ಭ್ರಮೆ ಗೊತ್ತಾದ ಕೂಡಲೇನೆ ಮಾಮ ತಲೆ ಬಿಟ್ಬಿಡ್ತಾನ. ಮಾಮ ಅಂತ ಬಂದಿರ್ತಾನ ಮಾವ. ಗಂಡಗೂ ಸಂಬಂಧ ಇಲ್ಲ, ಹೆಂಡತಿಗೂ ಸಂಬಂಧ ಇಲ್ಲ ಅಂದ ಕೂಡಲೇನೆ ಮಾಮ ತಲೆ ಬಿಟ್ಬಿಡ್ತಾನ, ಹೋಗ್ಬಿಟ್ಟಿರ್ತಾನ ಅವಾಗ ಇರಂಗಿಲ್ಲ. ಆದ್ರ ಈ ಜಗತ್ತು ಹೆಂಗದಪ್ಪ ಅಂತಂದ್ರ ನಿತ್ಯ ಆದ ಅಂತ ಅಂದ್ರೂ ಕೂಡ ಇದಕ್ ಮಿಥ್ಯ ಅಂತ ನಿಮ್ಗೆ ಗೊತ್ತಾಗೋದಿಲ್ಲ. ಗೊತ್ತಾದ ಮೇಲೂ ಕೂಡ
ನಿಮಗೆ ಜಗತ್ತತ್ವ ಬುದ್ಧಿ ಹಂಗೆ ಕಂಟಿನ್ಯೂ ಆದ ಇಲ್ಲ? ಇಷ್ಟೆಲ್ಲ ಹೊಯ್ಕೊಂಡು ಅನಿರ್ವಚನೆ ಖ್ಯಾತಿ ತಿಳ್ಕೊಂಡ್ರಲ್ಲೂ ನಿಮಗೆ ಜಗತ್ತತ್ವ ಬುದ್ಧಿ ಹಂಗೆ ಕಂಟಿನ್ಯೂ ಅದ. ಅಗ್ಗದ ಸತ್ಯತ್ವ ಬುದ್ಧಿ ಗೊತ್ತಾದ ಕೂಡ್ಲೇನೆ ಹಾವು ಮಿಥ್ಯೆ ಆಗಿ ಅದು ಬಾಧ ಹೊಂದಿ ಹೋಯ್ತು. ರಜತ ಮಿಥ್ಯೆ ಆಗಿ ಬಾಧ ಹೊಂದ್ ಹೋಯ್ತು. ಯಾವಾಗ ಶುದ್ಧಿಯ ಸತ್ಯತ್ವ ಗೊತ್ತಾದ್ಮೇಲೆ. ಆದ್ರೆ ಜಗತ್ತಿನ ಒಳಗ ಇಲ್ಲಿ ಬ್ರಹ್ಮದ ಸತ್ಯತ್ವ ಗೊತ್ತಾದ್ಮೇಲೆ ಏನಾಗಿದೆ? ಈಗ ಜಗತ್ತ ಮಿಥ್ಯವಾಗಿ ಜಗತ್ತ ಬಾಧವಾಗಿ ಹೋಯ್ತಾ? ನಂಗೆ ಆದ ಇನ್ನು ಆ ಬುದ್ಧಿ ನಿಮ್ಮಲ್ಲಿ? ಬುದ್ಧಿ ಅಂದ್ರೆ ಜಗತ್ತಂಗೆ ಬುದ್ಧಿ ಹೋಯ್ತಂದ್ರೆ ಬ್ರಹ್ಮ ತೋರ್ತದಂತಂದ್ರೆ ಅದು ನೋಡ್ಲಕತ್ತೀರಲ್ಲ ನೀವು. ಬ್ರಹ್ಮ ಅಂತ ನೋಡ್ಲಕತ್ತೀರ, ಜಗತ್ತಲ್ಲ ಆಮ ರೂಪ ಅಂತ ನೋಡ್ಲಕತ್ತೀರ. ನಿತ್ಯ ಅಂತ ನಿತ್ಯ ಅಂತ ಹೇಳಿ ನೋಡ್ತೀರಿ. ನಿತ್ಯ ಅಂತ ತಿಳ್ಕೊಂಡಿರತ್ತೆ. ನಾಮರೂಪಗಳಿಂದಲೇ ನೋಡ್ಲಕತ್ತೀರಿ ನೀವು. ಬ್ರಹ್ಮ ಅಂತ ನೋಡ್ಲಕತ್ತೀರ ಎಲ್ಲವನ್ನ. ಎಲ್ಲ ಕಡೆ ಎತ್ತರ ಎತ್ತರ ವೃತ್ತಿ ವ್ಯಾಪಿ ತತ್ತರ ತತ್ತರ ಬ್ರಹ್ಮ ದರ್ಶನ ಆಗ್ಲಕತ್ತದ. ಪ್ರತಿಯೊಂದನ್ನ ಬ್ರಹ್ಮ ಅಂತ ನೋಡಕತ್ತೀರ ಇಲ್ಲ. ನಾಮರೂಪಗಳದ ಪ್ರಭಾವ ಆದ ಇಲ್ಲ. ಇದಕ್ಕೇನಂತಾರ? ಭ್ರಾಂತಿ ಅಂತಾರ. ಜಗತ್ತು ಭ್ರಾಂತಿ. ಭ್ರಮೆ ಬೇರೆ, ಭ್ರಾಂತಿ ಬೇರೆ. ಭ್ರಾಂತಿ ಅಂತಂದ್ರ ಅದು ಮಿಥ್ಯಾತ್ ಗೊತ್ತಾದ್ಮೇಲೆ ಇಲ್ಲದಂಗಾದ್ರ ಭ್ರಮೆ. ಮಿಥ್ಯಾತ್ ಗೊತ್ತಾದ್ಮೇಲೂ ಮತ್ತ ಹಂಗೆ ತೋರ್ತಿತ್ತಂದ್ರ, ನಾನು ಮನೆಗೆ ಬಂದೆ, ನಿಮ್ಗೆ ಏನೋ ಚಲೋ ಆಯ್ತು, ನಡೀತು, ಏನೋ ಒಂದ್ ಕಿರಿಕಿರಿ ಆಯ್ತು. ಅವಾಗ ಏನ್ ಮಾಡಿದ್ರಿ? ಇನ್ನೊಂದ್ಸಾರಿ ಬರ್ಬೇಡ್ರಿ ಅಪ್ಪಾಜಿ ನಮ್ಮ ಮನೆಗೆ ಅಂತ ಅಂದ್ರಿ. ಅಂದ್ರ ಆಯ್ತು, ಮತ್ತೊಂದ್ಸಾರಿ ನಮ್ಮ ಮನೆಗೆ ಬರ್ಬೇಡ್ರಿ ಅಂತಂದ್ರ ಬರದ್ ಬಿಟ್ಟೇವಂತಂದ್ರ ಅದು ಭ್ರಮೆ. ನೀವೇನ್ ಬೈದ್ರು ಬಿಡಂಗಿಲ್ಲ, ಹಂಗೆ ಬರ್ತೀನಿ ನೋಡತ್, ನಾ ಹಂಗೆ ಬರ್ಲಕತ್ತೀನಿ ಅಂತಂದ್ರ ಜಗತ್ತ ನೀ ಮಿಥ್ಯ ಅಂತ ಅದಕ್ಕೆ ನೀನ್ ಬೆಕ್ಕಂದನು ನೀ ನನಗೆ. ನಾನ್ ಮಾತ್ರ ತೋರದೆ ಅಂತದ ಜಗತ್. ಇಲ್ಲಿ ಏನೇನಾಗ್ತವ? ಜಗತ್ತಿನಲ್ಲಿ 133ನೇ ಅಂಕದಿಂದ 146ನೇ ಅಂಕದ ತನಕ ಈ ರೀತಿ ಮಿಥ್ಯ ಅಂತ ಗೊತ್ತಾದ್ಮೇಲೂ ಮಂಡಾಚಿ ತೋರಂತ ಜಗತ್ತಿನಾಗ ಏನಾಗ್ತದ, ಮತ್ತ ಭ್ರಾಮೆಯ ಒಳಗೆ ಏನಾಗ್ತದ, ಭ್ರಾಂತಿ ಒಳಗೆ ಏನಾಗ್ತದ. ಇದಲ್ದೆ ಮತ್ತೆ ಕನಸು ಅಂತದಲ್ಲ, ಸ್ವಪ್ನ, ಅದೇನು ಸಾಮಾನ್ಯ ಅದೇನು? ಆ ಸ್ವಪ್ನದೊಳಗೆ ಏನಾಗ್ತದ ಎಲ್ಲ ಡೀಪ್ ಆಗಿ ಕರ್ಕೊಂಡು ಹೋಗ್ತಾರೆ. ಈಗ ಊದಕ ಇಲ್ಲಿ ತನಕ ಓದಿದ್ದು ಬೇರೆ, ಈಗೆಲ್ಲ ಸ್ವಲ್ಪ ಆಳವಾದ ಅಧ್ಯಯನ ಇರ್ತದೆ. ಎಂಫಿಲ್ ಇದ್ದಂಗೆ BA MA ಎಂಫಿಲ್. ಹಿಂಗಾಗಿ ಅದು ಬೇಕಾದಂತ ಎಂಫಿಲ್ ಹಾಕಿರ್ಲಕ್ಕ, PhD ಹಾಕಿರ್ಲಕ್ಕ, ಅದು ಎವರೆಸ್ಟ್ ಶಿಖರ ಹಾಕಿರ್ಲಕ್ಕ, ಒಬ್ಬ ಸದ್ಗುರುನಾಥ ಅಂತೇಳಿ ಅವನು ಕೈ ಹಿಡಿದು ನಡೆಸಂತ ಒಬ್ಬ ಗುರು ಸಿಕ್ಕನಂತಂದ್ರ ಅದು ಬೇಕಾದಂತ ಶಿಖರ ಇದ್ರು ಸಹಿತ ಆರಾಮಾಗಿ ಏರ್ಬೋದು. ಅಯ್ಯೋ ಇದು ಬಹಳ ಕಷ್ಟ ಅಂತೇಳಿ ಇಳಕ್ ಆಗಂಗಿಲ್ಲ. ಯಾಕಂತಂದ್ರೆ ಅಲ್ಲಿ ಕರ್ಕೊಂಡು ಹೋಗೋರು, ಗೈಡ್ ಮಾಡೋರು ಇಲ್ಲದಕ್ಕೆ ನಾವು ಹಿಂದಕ್ಕೆ ಬಿದ್ದಿರ್ತೀವಿ ಅಷ್ಟೇ. ಒಬ್ಬರು ಗೈಡ್ ಮಾಡೋರು ಸಿಕ್ಕರು, ಅದಕ್ಕೆ ಸರಿಯಾಗಿ ಸರೆಂಡರ್ ಆಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರಿ ಅಂತಂದ್ರೆ ಏನಾಗ್ತದ? ಎವರೆಸ್ಟ್ ಚಕ್ರ ಸಹಿತ ಏರ್ ನಿಂದಿರ್ಬೋದು, ಮೋಕ್ಷವನ್ನು ಪಡ್ಕೋಬಹುದು. ಮೋಕ್ಷ ಪಡ್ಕೊಂಡು ನಿಮಗಾದ ಮೋಕ್ಷದ ಆನಂದ ಇನ್ನೊಬ್ಬರಿಗೆ ಉಂಟು ಮಾಡಿ ಇನ್ನೊಬ್ಬರಿಗೆ ಸಹಿತ ನೀವು ಮೋಕ್ಷ ಕೊಡ್ಬೋದು. ಅಷ್ಟು ಸಾಮರ್ಥ್ಯ ಬರ್ತದೆ ನಿಮ್ಮೊಳಗೆ. ಅದಕ್ಕೆ ಸದ್ಗುರುನಾಥ ಅಂತ ಒಬ್ಬ ಏನವನ ಅವನು ನಂಬಬೇಕು. ನಿಶ್ಚಲದಾಸನ್ನ ನಂಬಿ
ಹೆಂಗ ಕರ್ಕೊಂಡು ಹೋಗ್ತಾನ, ಹೆಂಗ ಇಷ್ಟು ಹೇಳಿ ಮುಗಿಸ್ತಾಯ್ತು ಮುಗಿತಂತ ತಿಳ್ಕೊಂಡಿರ್ತೀರಿ. ಇನ್ನ ಚಾಲು ಏನಂತಾನ 134ನೇ ವಿಷಯ ಅಂಕದೊಳಗ ಜಗತ್ತಂದು ಭ್ರಾಂತಿ ಹೆಂಗಾಗ್ತದ ಏನಾಗ್ತದ ಅದು ಗೊತ್ತಾಯ್ತು. ಬ್ರಹ್ಮ ಅಂದ್ರೆ ಏನಂತ ಗೊತ್ತಾಯ್ತು, ಕನಸು ಅಂದ್ರೆ ಏನಂತ ಗೊತ್ತಾಯ್ತು. ಇಲ್ಲಿ ಭ್ರಮಸ್ಥಳಗಳು ಎರಡದವು. ಯಾವುದು? ಒಂದು ಕನಸಿನ ಸ್ಥಳ, ಇನ್ನೊಂದು ಇದು ಕತ್ತಲಿದ್ದಾಗ ಅಜ್ಞಾನದ ಸ್ಥಳ. ಕತ್ತಲಿದ್ದಾಗ ಒಂದು ಭ್ರಮೆ ಆಗ್ತದ, ನೀರು ಹೆಚ್ಚಿದಾಗ ಕನಸು ಬಿದ್ದಾಗೂ ಭ್ರಮೆ ಆಗ್ತದ. ವ್ಯಾವಹಾರಿಕ ಸ್ಥಳ ಒಂದದ ಜಗತ್ತಿನಾಗ. ನೀವು ಹಗಲತ್ತೇನು ವ್ಯವಹಾರ ಮಾಡ್ತೀರಿ, ಇದು ಒಂದು ಸ್ಥಳ. ಏನಂತ ಈ ವಿಷಯಾಂಕದೊಳಗೆ ಭ್ರಮಸ್ಥಳದಲ್ಲಿ ಕನಸು ಮತ್ತ ಎಲ್ಲಿ ಭ್ರಮ ಅಂತಂದ್ರ ಕತ್ತು. ಸ್ವಪ್ನ ಸ್ಥಳ ಮತ್ತು ಭ್ರಮಸ್ಥಳ ಅಂತ ಯಾರು ಮಾಡ್ಕೊಳ್ರಿ. ಸ್ವಪ್ನ ಸ್ಥಳನು ಬ್ರಹ್ಮಸ್ಥಳನೇ, ಅದು ಭ್ರಮನೇ. ಆದ್ರೆ ಇದಕ್ಕೊಂದು ಸ್ವಪ್ನ ಅಂತ ಚಂದ ಹೆಸರಿಟ್ಟಿರುತ್ತೆ. ಸ್ವಪ್ನ ಸ್ಥಳ ಮತ್ತು ಬ್ರಹ್ಮಸ್ಥಳ. ಇನ್ನ ಒಂದು ಭ್ರಾಂತಿ ಸ್ಥಳ. ಭ್ರಾಂತಿ ಸ್ಥಳ ಅಂದ್ರೆ ವ್ಯಾವಹಾರಿಕ ಸ್ಥಳ. ಸ್ವಪ್ನ ಸ್ಥಳನು ಬ್ರಹ್ಮಸ್ಥಳನೇ. ಇನ್ನ ಒಂದು ಬ್ರಹ್ಮಸ್ಥಳ ಅಂತಂದ್ರೆ ಎತ್ತರಿದ್ದಾಗೆ ಕತ್ತಲಿದ್ದಾಗ ಅಥವಾ ಎತ್ತರಿದ್ದಾಗೆ ಜ್ಞಾನ ಇಲ್ಲದಾಗ ನಮಗೆ ಈ ಜಗತ್ತು ಹೆಂಗೆ ತೋರ್ತದೋ ಅದಕ್ಕೆ ಬ್ರಹ್ಮಸ್ಥಳ ಅಂತ. ಇಲ್ಲಿ ಏನ್ ಹೇಳ್ತಾರ? ಜ್ಞೇಯ ಜ್ಞಾನ ಏಕಕಾಲಕ್ಕೆ ಉತ್ಪತ್ತಿಯಾಗಿ ಮತ್ತು ಅವು ಏಕಕಾಲಕ್ಕೆ ಏನಾಗ್ತವೆ? ಲೀನವಾಗುತ್ತವೆ. ಈಗ ನೋಡ್ರಿ ಏನಂತಾರ, ಇದು ಮೊದಲು ಹೆಜ್ಜೆಗೆ ತಂದು ತಿಳ್ಕೋಬೇಕು. ಜ್ಞಾನ ಅಂದ್ರೆ ಏನು, ಜ್ಞೇಯ ಅಂದ್ರೆ ಏನಂದ್ರ, ಜ್ಞೇಯ ಅಂತಂದ್ರೆ ಜ್ಞೇಯ ಅಂದ್ರೆ ಜ್ಞೇಯ ಅಂತಂದ್ರ ಅದು ಸರ್ಪ ಇರಬಹುದು, ಅಥವಾ ಬೆಳ್ಳಿ ಇರಬಹುದು, ಅಥವಾ ಘಟ ಇರಬಹುದು. ಇದು ಜ್ಞೇಯ. ಆ ವಸ್ತುವಿನ ಬಗ್ಗೆ ನಿಮಗ ಜ್ಞಾನ. ಇದು ಸರ್ಪವಿದೆ, ಇದು ಘಟವಿದೆ, ಇದು ಬೆಳ್ಳಿ ಇದೆ ಅಂತೇಳಿ ಆಗ್ತದೆ. ಜ್ಞಾನ ಆಗೋದು ಬೇರೆ, ಜ್ಞೇಯ ವಸ್ತು ಬೇರೆ, ಅದ್ರ ಬಗ್ಗೆ ಜ್ಞಾನ ಆಗೋದು ಬೇರೆ. ವಿನಾಯಕ ಬಿದಿರಿ ಜ್ಞೇಯ ವಸ್ತು. ವಿನಾಯಕ ಬಿದಿರಿ ಅವ್ರು ಹೆಂಗದಾರ, ಎಲ್ಲಿರ್ತಾರ, ಅವ್ರ ಆಕಾರ ನಾಮರೂಪ ಎಲ್ಲ ತಿಳ್ಕೊಳ್ಳೋದು ಏನದ? ಜ್ಞಾನ. ಜ್ಞೇಯ ಜ್ಞಾನ ಗೊತ್ತಾಗ್ತದ ಇಲ್ಲ? ಬಂಗಾರ ಅಂತ ಹೆಸರಿಟ್ರಿ, ಅದು ಬಂಗಾರ ಜ್ಞೇಯ ವಸ್ತು. ಬಂಗಾರ ಹೆಂಗಿರ್ತದ, ಅದ್ರ ಗುಣಧರ್ಮಗಳು, ಅದರ ಲಕ್ಷಣಗಳು ಎಲ್ಲ ತಿಳ್ಕೊಳ್ಳೋದು ಜ್ಞಾನ. ಸರ್ಪ, ಸರ್ಪದ ಜ್ಞಾನ. ಬೆಳ್ಳಿ, ಬೆಳ್ಳಿಯ ಜ್ಞಾನ. ಘಟ, ಘಟದ ಜ್ಞಾನ. ಅದಕ್ಕೆ ಜ್ಞೇಯ ವಸ್ತು ಅಂತಂದ್ರ ಘಟ, ಬೆಳ್ಳಿ, ಸರ್ಪ ಮತ್ತಿನ್ನೇನು ವಸ್ತುಗಳೆಲ್ಲ ಬರ್ತಾವ. ಈಗ ಬ್ರಹ್ಮಸ್ಥಳದಲ್ಲಿ ಅಂತಂದಾಗ ಒಂದು ಕನಸು ಮತ್ತ ಇನ್ನ ಒಂದು ಕತ್ತಲೆ, ಅಜ್ಞಾನ. ಕತ್ತಲೆ ಅಂದ್ರೆ ಅಜ್ಞಾನ, ಕತ್ತಲೆ. ದೃಷ್ಟಾಂತದ ಕತ್ತಲೆ, ಸಿದ್ಧಾಂತದ ಜ್ಞಾನ, ಮತ್ತಿನ್ನ ಒಂದು ಕನಸು. ಈ ಎರಡು ಜಾಗದಾಗ ಏನಾಗ್ತವಪ್ಪ ಅಂತಂದ್ರೆ ಜ್ಞೇಯ ವಸ್ತು ಮತ್ತು ಅವುಗಳ ಜ್ಞಾನ ಏಕಕಾಲಕ್ಕೆ ಉತ್ಪತ್ತಿ ಆಗ್ತವ. ಮತ್ತ ಹೆಂಗಪ್ಪ ಅಂದ್ರ ಮೊದಲ ಸರ್ಪ ತಯಾರಾಗಿ ಆಮೇಲೆ ಯಾವಾಗ ಸರ್ಪದ ಜ್ಞಾನ ಆಗ್ತದೇನು? ಕನಸಿನಾಗಲಿ ಕತ್ತಲೆಯಲ್ಲಿ ಆಗ್ಲಿ ಇಲ್ಲ. ಸರ್ಪ ಯಾವ ಕಾಲಕ್ಕೆ ತೋರ್ತದ ಅದೇ ಕಾಲಕ್ಕೆ ಸರ್ಪದ ಜ್ಞಾನನೂ ಆಗ್ಬಿಡ್ತದ. ಮತ್ತ ಅವು ಒಂದೇ ಕಾಲಕ್ಕೆ ಲೀನ ಆಗ್ತಾವಂತಂದ್ರ ಹಾವಿನ ಜ್ಞಾನ ಈಗ ಹೋಗಿ ಇಲ್ಲ, ಹಾವು ಈಗ ಹೋದ್ಮೇಲೆ ಮತ್ ಮರದಿವ್ಸ ಹಾವಿನ ಜ್ಞಾನ ಹೋಗ್ತದೇನು? ಕನಸಿನಾಗಲಿ
ಅಥವಾ ಈ ಅಜ್ಞಾನದಲ್ಲಾಗ್ಲಿ ಅಥವಾ ಕತ್ತಲೆಯಲ್ಲಾಗ್ಲಿ ಒಂದು ಕಾಲದಲ್ಲಿ ಹಾವು ಹೋಗಿ ಆಮೇಲೆ ಹಾವಿನ ಜ್ಞಾನ ಹೋಗ್ತದೇನು? ಈ ಬ್ರಹ್ಮಸ್ಥಳದಲ್ಲಿ ಹಾವಿನ ಜೊತೆಗೆ ಹಾವಿನ ಜ್ಞಾನ, ಬೆಳ್ಳಿಯ ಜೊತೆಗೆ ಬೆಳ್ಳಿಯ ಜ್ಞಾನ, ಈ ರೀತಿ ಇರ್ತಾವ. ಅವು ಏಕಕಾಲದಲ್ಲಿ ಉತ್ಪತ್ತಿ ಆಗ್ತವ. ನಿಮ್ಮ ಕನಸಿನಾಗ ಕಂಡ ಹಾವ ನಿನ್ನೆ ಎತ್ತರಾಗಿರಿ, ಮುಂಜಾನೆ ಎದ್ದ ಮೇಲೆ ಆ ಹಾವಿನ ಜ್ಞಾನ ನಿಮ್ಗ ಅದರಿಂದ ಏನ್ ಭಯ ಗಿಯ ಉಂಟಾಗ್ಯದಲ್ಲ, ಆ ಕನಸಿನಾಗಿಂದ ಹಾವಿನ ಜ್ಞಾನ, ಹಾವಿನ ಸಂಗತಿ ಹೋಗ್ಯದೇ ನಾವು ಹಾವು ಹೋಗಿಕ್ಕೆ ಅದರ ಜ್ಞಾನ ಉಳಿದದು ಅಥವಾ ಅದರ ಜ್ಞಾನ ಹೋಗಿ ಹಾವು ಉಳಿದದ? ಎರಡು ಹೋಗ್ಯವಿಲ್ಲ. ಎತ್ತರಾದ ಕೂಡ್ಲೇನೆ ಕನಸಿನೊಳಗೆ ನಾವು ಮತ್ತು ಹಾವಿನ ಜ್ಞಾನ ಹೋಗ್ಯದ. ಬೆಳಕು ಮಾಡಿದ ಕೂಡ್ಲೇನೆ ಹಾವು ಹಾವಿನ ಜ್ಞಾನ ಅದರ ಸಂಗತಿ ಹೋಗ್ಯದ. ಬ್ರಹ್ಮಸ್ಥಳದಲ್ಲಿ ಅವ್ರ ಜೊತೆಗೆ ಹೋಗ್ತವೆ. ಅವು ಉತ್ಪತ್ತಿಯಾಗದು ಒಂದೇ ಕಾಲ ಮತ್ತು ನಾಶ ಆಗೋದು ಒಂದೇ ಕಾಲ. ಆಗ ಈ ವ್ಯವಹಾರಿಕ ಜಗತ್ತಿನೊಳಗೆ ಹೆಂಗದಪ್ಪ ಅಂತಂದ್ರೆ, ನೀವು ಕುಂಬಾರನ ಮನೆಗೆ ಹೋಗ್ಬೇಕು. ಏನ್ ತರ್ಬೇಕಾಗ್ಯದ ಕುಂಬಾರನ ಮನೆಗೆ ಹೋಗಿ? ಏನ್ ತರ್ಲಕ್ ಹೋಗ್ತೀರಿ ಕುಂಬಾರನ ಮನೆಗೆ? ಗಡಿಗೆ ತರ್ಲಕ್ ಹೋಗ್ತೀರಿ. ಗಡಿಗೆ ತರ್ಲಕ್ ಹೋದಾಗ ಕುಂಬಾರನ ಮನೆಗೆ ಹೋಗೋ ತನಕ ಅಲ್ಲಿ ಗಡಿಗೆ ಎಂತ ಇರ್ತಾವ, ಏನ್ ಸೈಜ್ ಇರ್ತಾವ, ಎಂತ ಮಣ್ಣಲ್ಲೇ ಮಾಡಿರ್ತಾನ ಅನ್ನೋದು ಏನಾರ ಜ್ಞಾನ ಇರ್ತದೆ ನಿಮಗ? ನಿಮ್ಗೆ ಅವನ ಮನೆಗೆ ಹೋಗತನ ಅಲ್ಲಿರೋ ಗಡಿಗೆ ಬಗ್ಗೆ ನಿಮ್ಗೆ ಏನಾರ ಜ್ಞಾನ ಇರ್ತದೇನು? ಅಲ್ಲಿರೋ ಗಡಿಗೆ ಬಗ್ಗೆ ಅಲ್ಲಿ ಏನ್ ಅದಾವ ಇಲ್ಲ ಅಂತಾರೆ ಗೊತ್ತಿರ್ತದೆ ನಿಮಗ? ಅಂಗಡಿ ಕರೆದವ್ರಿಗೆ ಬಗ್ಗೆ ಏನು ಗೊತ್ತಿರಲ್ಲ. ಹೋಗ್ತೀರಿ ಗಡಿಗೆ ಬೇಕಂತ ಹೇಳಿ, ಅಲ್ಲಿ ಗಡಿಗೆ ಬೇಕು ಅಂತ ಹೋದಾಗ ಆ ಗಡಿಗೆ ಕೊಡ್ತಾನೆ ನಿಮಗ. ಗಡಿಗೆ ಕೊಟ್ಟ ಮೇಲೆ ಆ ಗಡಿಗೆ ಜ್ಞಾನ ನಿಮಗಾಯ್ತು. ಆ ಗಡಿಗೆ ಜ್ಞಾನ ನಿಮಗಾಯ್ತು ಅಂದಾಗ ಆ ಗಡಿಗೆ ಏನು ನಿಮ್ಮ ಜ್ಞಾನದ ಜೊತೆಗೆ ಏಕಕಾಲಕ್ಕೆ ಉತ್ಪತ್ತಿಯಾಗ್ಯದೋ ಮೊದಲೇ ಉತ್ಪತ್ತಿಯಾಗಿತ್ತು ಆ ಗಡಿಗೆ? ಅಲ್ಲ, ಗಡಿಗೆ ಯಾವಾಗ ಉತ್ಪತ್ತಿ ಆಗ್ಯದ? ನೀವು ಗಡಿಗೆ ನೋಡಿದ್ಮೇಲೆ ಗಡಿಗೆ ಜ್ಞಾನ ಉತ್ಪತ್ತಿ ಆಯ್ತು. ಗಡಿಗೆ ಯಾವಾಗ ಉತ್ಪತ್ತಿ ಆಗ್ಯದ? ಮಾಡಿಟ್ಟನ. ಗಡಿಗೆ ಮಾಡಿದ ಉತ್ಪತ್ತಿಯ ಕಾಲನೇ ಬೇರೆ ಅದ, ಆ ಗಡಿಗೆ ಜ್ಞಾನ ಮಾಡಿಕೊಂಡ ಕಾಲನೇ ಬೇರೆ ಅದ. ಈ ವ್ಯವಹಾರಿಕ ಜಗತ್ತ ಮೊದಲೇ ಇತ್ತು, ಅದ್ರ ಬಗ್ಗೆ ನೀವು ನೋಡಿದಂಗೆ ನಿಮಗೆ ಜ್ಞಾನ ಆಗ್ಲಕತ್ತದ. ನೀವು ನೋಡಿದ ಕೂಡಲೇ ತಯಾರಾಗ್ಯದ. ನೀವು ಹೋಗಿ ಹಿಂಗ್ ಕುಂಬಾರ ಮನೆಗೆ ಹಿಂಗ್ ಕಣ್ಣು ಹಾಕಿದ ಕೂಡಲೇ ಗಡಿಗೆ ತಯಾರಾಯ್ತು, ಏನ ಗಡಿಗೆ ಮೊದಲೇ ತಯಾರಿತ್ತು? ವ್ಯವಹಾರಿಕ ಜಗತ್ತಿನೊಳಗೆ ಏನದ, ವಸ್ತು ಮೊದಲೇ ತಯಾರಾಗ್ತದ, ಆಮೇಲೆ ಗಡಿಗೆ ಜ್ಞಾನ ಆಗ್ತದ ಅಥವಾ ವಸ್ತುವಿನ ಜ್ಞಾನ ಆಗ್ತದ. ಆದ್ರ ಬ್ರಹ್ಮಸ್ಥಳದೊಳಗೆ ಏನದ, ಆ ವಸ್ತು ಮತ್ತು ವಸ್ತುವಿನ ಜ್ಞಾನ ಅಟ್ ಎ ಟೈಮ್ ಆಗ್ತದೆ. ಮತ್ತ ಆ ವಸ್ತು ಮತ್ತು ವಸ್ತುವಿನ ಜ್ಞಾನ ಎರಡು ಅಟ್ ಎ ಟೈಮ್ ನಾಶ ಆಗ್ತವ. ಆದ್ರೆ ಈ ವ್ಯವಹಾರಿಕ ಜಗತ್ತಿನೊಳಗ ನೀವು ಕುಂಬಾರ ಮನಿಲಿಂದ ಏನು ಖರೀದಿ ಮಾಡ್ಲಾರ್ದೆ ಹಂಗೆ ವಾದ್ರಪ್ಪ ಅಂತಂದ್ರೆ ಏನಾಯ್ತು, ನಿಮ್ಮದು ಗಡಿಗೆ ಜ್ಞಾನ ಹೋಗ್ಬಿಡು. ಗಡಿಗೆ ಜ್ಞಾನ ಹೋಗ್ಯದಂದ್ರೆ ಅಲ್ಲಿ ಗಡಿಗೆನೂ ಹೋಯ್ತಾನು. ನೀವು ವಾದ ಕೂಡ್ಲೇನೆ ಗಡಿಗೆನೆ ನಾಶ ಆದವು, ಎಲ್ಲ ವಸ್ತು ಅಲ್ಲಿರವು. ಅದು ನಾಶ, ಗಡಿಗೆ ನಾಶವಾಗುವ ಸಮಯ, ನಿಮ್ಮ ಜ್ಞಾನ ನಾಶವಾಗುವ ಸಮಯ ಎರಡು ಬೇರೆ ಬೇರೆ ಅದಾವಿಲ್ಲ.
ಜ್ಞಾನ ಅಂದ್ರೆ ಏನಂದ್ರ ನೀವು ಎಟತನ ಗಡಿಗೆ ನೋಡ್ಕೊತಿರ್ತೀರಿ ಅಟತನ ಗಡಿಗೆ ಜ್ಞಾನ. ನಿಮ್ಮ ವೃತ್ತಿ ಅಂತಃಕರಣ ವೃತ್ತಿ ನೇತ್ರದ್ವಾರ ಹೋಗಿ ಆ ಮಡಿಕೆ ಸಂಪರ್ಕಿಸಿ ಮಡಿಕೆ ಆಕಾರ ತಾಳಿ ಇದಂ ಘಟ ಅಂತೇಳಿ ನಿಮ್ ಚಿದಾಭಾಸ ಏನ್ ಹೇಳ್ತಾನಲ್ಲ ಅವ ಎಷ್ಟತನ ಹೇಳ್ತಿರ್ತಾನ ಆ ಗಡಿಗೆ ನೋಡಿ ಅಷ್ಟ ತನಕ ಅದರ ಜ್ಞಾನ ಆಗ್ತದೆ. ಯಾವಾಗ ನೀವು ಬೇರೆ ವಸ್ತುವನ್ನ ನೋಡಿದ್ರಿ ಬೇರೆ ವಿಚಾರದ ಕಡೆ ಒಳ್ಳಿದ್ರಿ ಅಂತಂದ್ರೆ ಈ ಗಡಿಗೆ ಇಲ್ಲದಂಗ ಆಗ್ತದ. ಮತ್ತೆ ಯಾವಾಗ ನೋಡ್ತಿರ್ತಾರ ಅದು ಇದ್ದಂಗ ಕಾಣ್ತಿರ್ತದೆ. ಅವ್ರಿಗೆ ಇಲ್ಲಿ ಹೇಳ್ತಾ ಇರೋ ವಿಷಯ ಏನಂತಂದ್ರೆ ಗಡಿಗೆ ನಾಶವಾಗುವ ಸಮಯ ಮತ್ತು ಗಡಿಗೆ ಜ್ಞಾನ. ಗಡಿಗೆ ನೋಡೋದು ಮುಗಿದ್ಮೇಲೆ ನೀವೆಲ್ಲ ಹೋಗ್ಬಿಡ್ತೀರಿ. ಗಡಿಗೆ ಜೊತೆಗೆ ಅದ ನಿಮ್ಮ ವೃತ್ತಿ. ಈಗ ಬಜಾರ್ದಾಗ ಬೇರೆ ಬೇರೆ ಏನೋ ನೋಡ್ಕೊತ ಹೋಗ್ಲಕತ್ತೀರಿ. ನಿಮ್ಮ ವೃತ್ತಿ ಆ ಗಡಿಗೆ ಜೊತೆಗೆ ಇರ್ಲಾರ್ದಕ್ಕ ಅಲ್ಲಿ ಗಡಿಗೆ ಜ್ಞಾನ ಇಲ್ಲ. ಅದರ ಜೊತೆಗೆ ಗಡಿಗೆನೂ ನಾಶ ಆಗ್ತದೇನು? ಇಲ್ಲ. ಅದಕ್ಕ ಗಡಿಗೆ ನಾಶವಾಗುವ ಸಮಯ, ಗಡಿಗೆ ಜ್ಞಾನ ನಾಶವಾಗುವ ಸಮಯ ಮತ್ತು ಗಡಿಗೆ ಉತ್ಪತ್ತಿ ಆಗುವ ಸಮಯ ಮತ್ತು ಗಡಿಗೆಯ ಜ್ಞಾನ ಉತ್ಪತ್ತಿಯಾಗುವ ಸಮಯ ವ್ಯಾವಹಾರಿಕ ಜಗತ್ತಿನಲ್ಲಿ ಬೇರೆ ಬೇರೆಯಾಗಿರುತ್ತವೆ. ಆದರೆ ಭ್ರಮಸ್ಥಳದಲ್ಲಿ ಏನಿರ್ತದೆ? ಎರಡು ಒಂದೇ ಸಲ ಹುಟ್ಟುತ್ತವ, ಎರಡು ಒಂದೇ ಸಲ ನಾಶ. ಏನೆರಡು ಅಂದ್ರ ಘಟ ಮತ್ತು ಘಟದ ಜ್ಞಾನ, ಸರ್ಪ ಮತ್ತು ಸರ್ಪದ ಜ್ಞಾನ, ಬೆಳ್ಳಿ ಮತ್ತು ಬೆಳ್ಳಿಯ ಜ್ಞಾನ. ಒಂದೇ ಸಲ ಹುಟ್ಟುತ್ತವ, ಒಂದೇ ಸಲ ನಾಶ. ಅರ್ಥ ಆಯ್ತಾ? ಇದು ಹೆಂಗ ಅರ್ಥ ಮಾಡ್ಕೊಂಡಿರಿ ಹೇಳ್ರಿ? ಸ್ವಪ್ನಸ್ಥಳದ ಜ್ಞಾನ ಮತ್ತು ಜ್ಞೇಯಗಳು ಒಂದೇ ಸಮಯಕ್ಕೆ ತೋರ್ತಾವು ಮತ್ತು ಒಂದೇ ಸಮಯಕ್ಕೆ ಲೀನಾಗ್ತಾವ. ಅಂದ್ರೆ ಘಟ ಮತ್ತು ಘಟದ ಜ್ಞಾನ ಒಂದೇ ಸಮಯಕ್ಕೆ ಸ್ವಪ್ನಸ್ಥಳದೊಳಗ ಕನಿಷ್ಠನಾಗ ಬಂದು ಗಡಿಗೆ ಸುದ್ದಿ, ಕನಿಷ್ಠನಾಗ ಬಂದು ಗಡಿಗೆ ಸುದ್ದಿ, ಕುಂಬಾರನ ಮನೆ ಗಡಿಗೆ ಅಲ್ಲ. ಕನಸಿನ ಸಮಯ ಕನಸಿನ ಕಂಡ ಗಡಿಗೆ ಜ್ಞಾನ ಅಂದ್ರೆ ಜ್ಞಾನ ಅಂತಂದ್ರೆ ಅದ್ರ ಗಡಿಗೆ ಜ್ಞಾನ, ಜ್ಞೇಯ ಅಂತಂದ್ರೆ ಗಡಿಗೆ, ಮತ್ತು ಗಡಿಗೆ ಮತ್ತು ಜ್ಞಾನ ಎರಡು ಒಂದೇ ಸಮಯಕ್ಕೆ ತೋರ್ತಾವ ಮತ್ತು ಒಂದೇ ಸಮಯಕ್ಕೆ ಏನಾಗ್ತಾವ. ವ್ಯವಹಾರಿಕ ಜಗತ್ತಿನೊಳಗ ಅದ್ರ ವ್ಯವಹಾರಿಕ ಜಗತ್ತಿನೊಳಗ ವಸ್ತು ಮೊದಲ ತಯಾರಿಯಲ್ಲಿ ನಂತರ ಜ್ಞಾನ ಆಗ್ತತಿ. ಅವ್ರ ಮನೆಗೆ ಹೋಗಿ ಗಡಿಗೆ ನೋಡಿದ್ರೆ ನಿಮ್ಗೆ ಗಡಿಗೆ ಜ್ಞಾನ ಆಗ್ತದೆ. ಗಡಿಗೆ ಅಂತದಲ್ಲ ನಾಮರೂಪಗಳ ಬಗ್ಗೆ ಜ್ಞಾನ, ಮೊದಲೇ ಗಡಿಗೆ ತಯಾರು. ಮತ್ ನೀವು ಗಡಿಗೆ ಜ್ಞಾನ ಮಾಡ್ಕೊಳ್ಳೋದು ಬಿಟ್ಟು ಬೇರೆ ವಸ್ತುನ ಜ್ಞಾನ ಮಾಡ್ಕೊತಾಗ ನಿಮ್ಮದು ಅಲ್ಲಿ ಜ್ಞಾನ ನಾಶ ಆದ ಕೂಡ್ಲೇನೆ ಗಡಿಗೆ ಬಗ್ಗೆ ಜ್ಞಾನ ಬಿಟ್ಟು ನಾಶ ಆದ ಕೂಡ್ಲೇನೆ ಗಡಿಗೆನೂ ನಾಶ ಆಗ್ತದೆ ಅಂತ ಆಗಲ್ಲ. ಗಡಿಗೆ ಹೆಂಗೆ ಮೊದಲ ಜ್ಞಾನ ಆದ ನಂತರ ಗಡಿಗೆ ಉತ್ಪನ್ನ ಆಗ್ತದೆ. ಎಲ್ಲಿ ಈಗ ಹೇಳಿದ್ರಲ್ಲ ಗುರುಗಳೇ, ಮೊದಲ ಜ್ಞಾನ ಆದ ನಂತರ ಗಡಿಗೆ ಉತ್ಪನ್ನ ಆಗುತ್ತದೆ. ಎಲ್ಲಿ 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 ಯಾವಾಗ? ಈಗ ಎರಡು ಗಡಿಗೆ ಅದಾವ. ಒಂದು ಕನಸಿನಾಗ ಒಂದು ಗಡಿಗೆ ಅದ, ಇನ್ನ ಒಂದು ಕುಂಬಾರ ಮನೆಯನ್ನ ಗಡಿಗೆ ಅದ. ಕುಂಬಾರ ಮನೆಯನ್ನ ಗಡಿಗೆ ಮೊದಲೇ ತಯಾರು ಮಾಡಿಟ್ಟನು. ನೀವ್ ಯಾವಾಗ ಕುಂಬಾರನ ಮನೆಗೆ ಹೋಗ್ತೀರಿ ಅಲ್ಲಿ ಹೋಗೋ ತನಕನು ಕುಂಬಾರ ಮನೆ ಗಡಿಗೆ ಯಾರ ಗೊತ್ತಿಲ್ಲ, ಇಲ್ಲ ಗೊತ್ತಿಲ್ಲ. ಕುಂಬಾರ ಅದನ ಗೊತ್ತಿಲ್ಲ, ಕುಂಬಾರ ಇಲ್ಲ ಗೊತ್ತಿಲ್ಲ. ಅವ್ರು ಇಬ್ರು ಇದ್ರು ಅಂಗಡಿ ತೆರೆದನ ಗೊತ್ತಿಲ್ಲ, ತೆರೆದಿಲ್ಲ ಗೊತ್ತಿಲ್ಲ, ಏನೇನು ಗೊತ್ತಿಲ್ಲ. ಅಲ್ಲಿ ಆದ್ಮೇಲೆ ಅವ ಇದ್ದನಂದ್ರ ಗಡಿಗೆ ನಿಮ್ ಕೈಯಾಗ ಕೊಡ್ತಾನ. ಒಟ್ಟು ಕೂಡಲೇ ಗಡಿಗೆ ಕೈಯಾಗ ಹಿಡ್ಕೊಂಡು ಅದರ ನಾಮರೂಪಗಳನ್ನ ನೋಡ್ಕೊಂತ ಅದರ ಜ್ಞಾನ ಮಾಡ್ಕೊಂತ ಅದರ ರೇಟ್ ಏನದ ಅದ್ರಲ್ಲೆಲ್ಲ ನೀರ್ ಹಾಕಿ ಟೆಸ್ಟ್ ಮಾಡೋದು ಏನದ ಅದರ ಜ್ಞಾನ ಪಡ್ಕೊತೀರಿ. ಅದೇನಾಯ್ತು? ಕುಂಬಾರನ ಗಡಿಗೆ ತಯಾರಾಗುವ ಸಮಯ ಬೇರೆನೆ, ಯಾವುದೋ ಕಾಲದಾಗ ತಯಾರಾಗ್ಯದದು.
ಮತ್ತು ಅದರ ಜ್ಞಾನ ನೀವು ಯಾವಾಗ ಅದನ್ನು ನೋಡ್ತಾ ಅದರ ಮೇಲೆ ನಿಮ್ಮ ವೃತ್ತಿ ಎಲ್ಲಿ ತನ ಇರ್ತದೆ ಅಲ್ಲಿ ತನ ಅದರ ಜ್ಞಾನ ಆಗ್ತಿರ್ತದೆ ನಿಮಗೆ. ಯಾವಾಗ ನಿಮ್ಮ ವೃತ್ತಿಯ ಗಡಿಗೆಲಿಂದ ಬಿಟ್ಟು ಬೇರೆ ಕಡೆ ಹೋಯ್ತು ಅಂತಂದ್ರ ಏನಾಯ್ತು, ಅದರ ಜ್ಞಾನ ನಾಶ ಆಯ್ತು. ಅದರ ಜ್ಞಾನ ನಾಶ ಆದ ಕೂಡಲೇ ಗಡಿಗೆನೂ ನಾಶ ಆಗ್ತದೇನಲ್ಲಿ. ಗಡಿಗೆ ಯಾವಾಗ ಮುಂದೆ ಯಾವಾಗ ಬೇಕಾದಾಗ ಯಾರೋ ಖರೀದಿ ಮಾಡ್ಕೊಂಡು ಹೋಗಿದ್ಮೇಲೆ ಒಡದ್ಮೇಲೆ ಏನೋ ಅದ್ರ ನಾಶ ಆಯ್ತು. ಗಡಿಗೆ ಹಂಗೆ ಇರ್ತದ ಇಲ್ಲ, ಜ್ಞಾನ ನಾಶ ಆದ್ಮೇಲೂ ಗಡಿಗೆ ಹಂಗೆ ಉಳಿತದ. ವ್ಯವಹಾರಿಕ ಜಗತ್ತಿನೊಳಗ ಜ್ಞೇಯ ವಸ್ತು ಮತ್ತು ಜ್ಞಾನ ಬೇರೆ ಬೇರೆ ಕಾಲದಲ್ಲಿ ಉತ್ಪತ್ತಿಯಾಗುತ್ತವೆ ಮತ್ತು ಬೇರೆ ಬೇರೆ ಕಾಲದಲ್ಲಿ ನಾಶವಾಗುತ್ತವೆ. ಆದ್ರೆ ಈ ಬ್ರಹ್ಮಸ್ಥಳದೊಳಗ ಕನಸಿನೊಳಗ ಈಗ ಗಡಿಗೆ ಬಾ ಅಂತಪ್ಪ, ಗಡಿಗೆ ಜ್ಞಾನನು ಅದೇ ಕ್ಷಣ ಆಗ್ತದೆ. ಬ್ರಹ್ಮಸ್ಥಳದೊಳಗ ಹಾವು ಕಂಡತಪ್ಪ, ಹಾವಿನ ಜ್ಞಾನನು ಅದೇ ಕ್ಷಣದಲ್ಲೇ ಆಯ್ತು. ಹಗ್ಗ ಎಲ್ಲ ಇದು ಹಾವು ಅಂತೇಳಿ ಅವನಿಗೆ ಭ್ರಮೆ ಆಯ್ತು. ಯಾವ ಕ್ಷಣದಲ್ಲಿ ಭ್ರಮೆ ಆಗ್ತದ ಅದೇ ಕ್ಷಣದಲ್ಲಿ ಏನಾಯ್ತು, ಇದು ಹಾವು ಅಂತೇಳಿ ನಿಮಗ ಧ್ಯೇಯ ವಸ್ತು ಗೊತ್ತಾದ ಕೂಡಲೇ ಅದರ ಜ್ಞಾನನು ಅದೇ ಕ್ಷಣದಾಗೆ ಆಯಿತು. ಹಾವು ಮತ್ತು ಹಾವಿನ ಜ್ಞಾನ, ಬೆಳ್ಳಿ ಮತ್ತು ಬೆಳ್ಳಿಯ ಜ್ಞಾನ ಒಂದೇ ಕ್ಷಣ ಬ್ರಹ್ಮಸ್ಥಳದಲ್ಲಿ. ಅದು ಹೋದ್ರೆ ನೀವು ಬ್ರಹ್ಮಸ್ಥಳದಲ್ಲಿ ಜ್ಞೇಯ ಮತ್ತು ಜ್ಞಾನ ಅಂತಂದ್ರೆ, ಜ್ಞೇಯ ಅಂತಂದ್ರೆ ವಿಷಯ, ಜ್ಞೇಯ ಅಂದ್ರೆ ವಿಷಯ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಏನೇ ಹಾಕಿರ್ಲಕ್ಕ ಅದು ವಿಷಯ. ಮತ್ತೆ ಜ್ಞಾನ ಅಂತಂದ್ರೇನು, ಅದೇ ಈ ಶಬ್ದ ಸ್ಪರ್ಶ ರೂಪ ರಸಗಂಧಕ್ಕೆ ಪಂಚ ವಿಷಯಗಳದಾವು. ಈ ವಿಷಯಕ್ಕೆ ಸಂಬಂಧಪಟ್ಟಂತ ವಸ್ತುನೇ ಜ್ಞಾನ. ಜ್ಞೇಯ ಅಂದ್ರ ವಸ್ತು ಅಂತ ಬರ್ಕೋಬೇಕು, ಜ್ಞಾನ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ವಿಷಯ ಅಥವಾ ವಿಷಯ ವಿಷಯ ಜ್ಞಾನ, ವಸ್ತು ವಸ್ತು ಜ್ಞಾನ. ವಸ್ತು ವಸ್ತು ಜ್ಞಾನ, ವಿಷಯ ವಿಷಯ ಜ್ಞಾನ, ವಸ್ತು ವಸ್ತು ಜ್ಞಾನ. ಇವೇನಾಗ್ತವ ಬ್ರಹ್ಮಸ್ಥಳದಲ್ಲಿ ಜ್ಞೇಯ ಮತ್ತು ಜ್ಞಾನ ಏಕಕಾಲಕ್ಕೆ ಉತ್ಪತ್ತಿಯಾಗಿ ಏಕಕಾಲಕ್ಕೆ ಲೀನವಾಗುತ್ತವೆ. ಈ ವಾಕ್ಯ ಮೊದಲು ತಿಳ್ಕೊಂಡ್ರ ಕುಂಬಾರ ಮನೆಯಾಗಿನ ಗಡಿಗೆ, ಕನಸಿನಾಗ ಬಂದ ಗಡಿಗೆ, ಮಣ್ಣು ಮರ್ತಾಗ ನಿಮಗ ಹುಸಿಯಾಗಿ ತೋರುವ ಗಡಿಗೆ, ಮಣ್ಣನ್ನು ಮರ್ತಕ್ಕೆ ನಿಮಗೆ ಗಡಿಗೆಯಾಗಿ ತೋರ್ಲಕ್ಕತ್ತದ. ಭ್ರಮ ಆಗ್ಯದ ಗಡಿಗೆ ಅಂತೇಳಿ. ಘಟವೇ ಖುಷಿ ಘಟವೇ, ನೀ ಅದಕ್ಕೆ ತೋರ್ತೀನಿ ನನಗೆ, ನೀ ಅದಿ ಮಣ್ಣಂತ ನನಗೆ ಪಕ್ಕ ಗೊತ್ತದ, ಅದನ್ನು ಗಡಿಗೆಯಾಗಿ ತೋರಿ ನನ್ನ ಮುಂದೆ ನಾಟಕ ಆಡ್ತಿಲ್ಲ ನೀನು ಅಂತ ಬ್ರಹ್ಮಜ್ಞಾನ. ಅದಕ್ಕೆ ಬ್ರಹ್ಮಸ್ಥಳದಲ್ಲಿ ಜ್ಞೇಯ ಮತ್ತು ಜ್ಞಾನ ಎರಡು ಏಕಕಾಲಕ್ಕೆ ಉತ್ಪತ್ತಿಯಾಗಿ ಏಕಕಾಲಕ್ಕೆ ನಾಶವಾಗುತ್ತವೆ. ಯಾವ ಸ್ಥಳದಲ್ಲಿ? ಬ್ರಹ್ಮಸ್ಥಳದಲ್ಲಿ. ಮತ್ತು ಬ್ರಹ್ಮಸ್ಥಳದಲ್ಲಿ ಬ್ರಹ್ಮಸ್ಥಳ ಅಂತಂದ್ರೆ ಕುಂಬಾರ ಮನೆಯ ಗಡಿಗೆ. ಬ್ರಹ್ಮಸ್ಥಳದಲ್ಲಿ ಬೇರೆ ಬೇರೆ ಕಾಲದಲ್ಲಿ ಉತ್ಪತ್ತಿ ನಾಶ ಹೊಂದುತ್ತದೆ. ಯಾವಾಗ ಹಗ್ಗ ಇದು ಹಗ್ಗ ಆದ, ಇದು ಹಾವು ಅಲ್ಲ ಅಂತೇಳಿ ಯಾವಾಗ ಹಾವಿನ ಜ್ಞಾನ ಹೋಯ್ತೋ ಅವಾಗ ಹಾವು ಇದ್ದಂಗೆ ಆಗ್ಬಿಡ್ತು. ಇದು ಸುಪ್ತಿಯಾದ
ಇದು ಬೆಳ್ಳಿ ಅಲ್ಲ ಅಂತೇಳಿ ನಿಮ್ಗೆ ಬೆಳ್ಳಿ ಜ್ಞಾನ ಯಾವಾಗ ಹೋಯ್ತೋ ಅವಾಗ ಬೆಳ್ಳಿನೂ ಹೋಗ್ಬಿಡ್ತಾರೆ, ಬರೀ ಶುಕ್ತಿ ಅಷ್ಟೇ ಉಳಿ. ಹಂಗ ಇದು ಬ್ರಹ್ಮ ಆದ, ಇದು ಜಗತ್ತಂತ ಅಲ್ಲ, ಇದು ಬ್ರಹ್ಮ ಆದಾತ. ನೀವ್ ಹಿಂಗ ಅಂದ ಕೂಡ್ಲೇನೆ ಜಗತ್ತು ಹೋಗ್ಬಿಡ್ತೇನೆ. ಅದು ಜಗತ್ತು ಯಾವಾಗ ಪ್ರಳಯ ಆಗಬೇಕು ಅವಾಗ ಪ್ರಳಯ ಆಗ್ತದೆ. ಆದ್ರೆ ಜಗತ್ತಿನ ಬಗ್ಗೆ ನೀವು ಜ್ಞಾನ ಕಳ್ಕೋಬಹುದು, ಕಳ್ಕೊಂಡು ಬ್ರಹ್ಮಜ್ಞಾನಿಗಳಾಗ್ಬೋದು. ಆದ್ರೆ ಜಗತ್ತು ತಾನು ಯಾವಾಗ ಪ್ರಳಯ ಆಗಬೇಕೋ ಪ್ರಳಯ ಆಗ್ತದೆ. ಆದ್ರೆ ಅದು ಯಾವಾಗ ಭ್ರಮಜ್ಞಾನದೊಳಗೆ, ಭ್ರಮಜ್ಞಾನ ಅಂದ್ರೆ ವ್ಯಾವಹಾರಿಕ ಜಗತ್ತಿನೊಳಗೆ. ಆದ್ರೆ ಭ್ರಮಜ್ಞಾನದೊಳಗೆ ಏನದ, ಇದು ಮಿಥ್ಯಾ ಅಂದ ಕೂಡ್ಲೇನೆ ಅದ್ರ ಸಂಗತಿ ಮಿಥ್ಯ ವಸ್ತುನು ಇಲ್ದಂಗೆ ಆಗ್ತದೆ. ನಿತ್ಯ ಅಂತ ನಿಮ್ಗೆ ಜ್ಞಾನ ಕೂಡಲೇ ಅದು ಮಿಥ್ಯ ವಸ್ತು ಇಲ್ದಂಗೆ ಆಗ್ತದೆ. ಆದ್ರೆ ಜಗತ್ತು ಹೆಂಗದ, ಮಿಥ್ಯ ಅಂತ ಗೊತ್ತಾದ್ಮೇಲೂ ಅದು ಇನ್ನ ಹಂಗೆ ತೋರ್ತದೆ. ಇದು ಆದ್ಮೇಲೆ ಮುಂದೇನಂತನ ಈ ಲೈನ್ ಅರ್ಥ ಆಯ್ತಾ? ಬ್ರಹ್ಮಸ್ಥಳದಲ್ಲಿ ಧ್ಯೇಯ ಮತ್ತು ಜ್ಞಾನ ಏಕಕಾಲಕ್ಕೆ ಉತ್ಪತ್ತಿಯಾಗುತ್ತವೆ. ಯಾವಾಗ ಆ ವಸ್ತುವಿನ ಸತ್ಯಾಸತ್ಯತೆ ಗೊತ್ತಾದ್ಮೇಲೆ ಅಸತ್ಯವಾದ ವಸ್ತು ನಷ್ಟ ಆಯ್ತಂದ್ರೆ ಅದರ ಜ್ಞಾನನು ಅದ್ರ ಜೊತೆಗೆ ನಷ್ಟ ಆಗಿಬಿಡ್ತದ. ಇದು ಒಂದನೇ. ನೆಕ್ಸ್ಟ್ ಅದ್ರಾಗೆ ಇನ್ನೂ ಒಂದು ಸಾಲು ಏನದ ಹೆಡ್ಡಿಂಗ್ 134ನೇ ವಿಷಯ ಅಂತ ಹೆಡ್ಡಿಂಗ್ ತಿಳ್ಕೊಳ್ಳೋದು ದೊಡ್ಡ ಕಥೆ ಅದ. ಇನ್ನ ಏನದಾದ್ರಾಗ ಮುಗಿದ ಇಷ್ಟೇ ವಿಷಯಕ್ಕೆ 134 ಏಕಕಾಲಕ್ಕೆ ಲೀನವಾಗುತ್ತದೆ. ಆದ್ಮೇಲೆ ಮುಂದೇನದ ಇನ್ನ ಹೋದ್ರಿ ವಿಜಯ ಅದಕ್ಕೆ 134 ಬುಕ್ ತೆಗೆರಿ. ಬ್ರಹ್ಮಸ್ಥಳದಲ್ಲಿ ಅಂತಃಕರಣಕ್ಕಿಂತ ಭಿನ್ನವುಳ್ಳ ಅವಧಿಯು ಪರಿಣಾಮವಾದ ಸರ್ಪಾದಿ ವಿಷಯಗಳು ಮತ್ತು ಅವುಗಳ ಜ್ಞಾನವು ಒಂದೇ ಸಮಯದಲ್ಲಿ ಉತ್ಪನ್ನವಾಗಿ ಲೀನವಾಗುತ್ತವೆ ಮತ್ತು ಅವು ಸಾಕ್ಷಿ ಭಾಷೆ ಇರುತ್ತವೆ. ಈಗೇನ್ ತಿಳ್ಕೋಬೇಕಾಗಿದ್ ನೀವೀಗ? ಅವು ಸಾಕ್ಷಿ ಭಾಷೆ ಇರ್ತಾವ ಅಂತ ತಿಳ್ಕೋಬೇಕು. ಒಂದೇ ಕಾಲಕ್ಕೆ ಉತ್ಪನ್ನ ಆಗಿ ಒಂದೇ ಕಾಲಕ್ಕೆ ನಷ್ಟ ಆಗ್ತದ ತಿಳ್ಕೊಂಡ್ರಿ. ಈಗ ಸಾಕ್ಷಿ ಭಾಷೆ ಇರ್ತಾವ. ಏನದು ಸಾಕ್ಷಿ ಭಾಷೆ ಅಂದ್ರೇನು? ಎಷ್ಟು ತರ ಭಾಷೆ ಇರ್ತಾವ? ಒಂದು ಪ್ರಮಾತ ಭಾಷಾ, ಇನ್ನೊಂದು ಸಾಕ್ಷಿ ಭಾಷಾ. ಈ ಪ್ರಮಾತ ಭಾಷಾ ಅಂತ ಏನದಲ್ಲ, ಇಲ್ಲಿ ಏನದ ಪ್ರಮೇಯ ಅಂತ ಒಂದು ವಸ್ತು ಹೊರಗಿರ್ತದ. ಪ್ರಮಾಣ ಅಂತೇಳಿ ಒಂದು ಇಂದ್ರಿಯ ನಿಮ್ಮ ಶರೀರದಾಗ ಅದ. ಎಲ್ಲಿ? ಬಾಹ್ಯಕರಣದಾಗದ ಪ್ರಮಾಣ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ನಿಮ್ಮ ಬಾಹ್ಯಕರಣ ಅಂತ ಸ್ಥೂಲ ದೇಹದಾಗದ. ಮತ್ತೇನದ? ಅಂತಃಕರಣ ನಿಮ್ಮ ಸೂಕ್ಷ್ಮ ದೇಹದಾಗದ. ಯಾವುದೇ ಒಂದು ವಸ್ತು ನೀವು ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ? ಯಾರೋ ಚಾಲು ಇಟ್ಕೊಂಡ್ರಿ ನೋಡೋದು. ಯಾವುದೋ ಒಂದು ವಸ್ತು ನೀವು ನೋಡ್ಬೇಕಾದ್ರ ನಿಮ್ಮ ಅಂತಃಕರಣದ ವೃತ್ತಿ ಏನ್ ಮಾಡ್ತದೆ? ಪ್ರಮಾಣ ದ್ವಾರ. ಜನರ ದ್ವಾರ ಪ್ರಮಾಣದಿಂದ ಅಂದ್ರೆ ಕಣ್ಣಿನ ಮೂಲಕ, ಕಿವಿಯ ಮೂಲಕ, ಮೂಗಿನ ಮೂಲಕ, ಇಂದ್ರಿಯ ಮೂಲಕ ಹೊರಗೋಗಿ ಆ ಪ್ರಮೇಯ ವಸ್ತುವನ್ನ ಏನ್ ಮಾಡ್ತದೆ? ಸಂಬಂಧಿಸುತ್ತದೆ. ಅಲ್ಲಿ ಸಾಕಷ್ಟು ಬೆಳಕಿತ್ತು ಅಂತಂದ್ರೆ ಆ ವಸ್ತುವಿನ ಆಕಾರ ತಾಳ್ತದ. ಆ ವಸ್ತುವಿನ ಆಕಾರ ತಾಳಲಿಕ್ಕೆ ಅಲ್ಲಿ ಸಾಕಷ್ಟು ಬೆಳಕು ಬೇಕು. ತಿಮಿರಾದಿ ದೋಷಗಳು ಇರಬಾರ್ದು. ಯಾವಾಗ ಆ ಒಂದು ಆಕಾರ ತಾಳ್ತು ಅದ್ರಲ್ಲಿ ಯಥಾರ್ಥ ಜ್ಞಾನ ಆಗ್ತದ. ಅದು ಒಂದು ಪಾಯಿಂಟ್. ಈ ರೀತಿ ನಿಮ್ಮ ಅಂತಃಕರಣದಿಂದ, ನಿಮ್ಮ ಪ್ರಮಾಣಗಳಿಂದ ಅಂದ್ರೆ ಇಂದ್ರಿಯಗಳಿಂದ ನೀವೇನ್ ಮಾಡ್ತಿರಲ್ಲ, ನಿಮ್ಮ ಅಂತಃಕರಣಕ್ಕೆ ಪ್ರಮಾತ ಅಂತಾರೆ ಒಳಗೆ, ಪ್ರಮಾತ. ಹಿಂಗಾಗಿ ಏನಾಗ್ತದ? ಈ ಒಂದು ಜ್ಞಾನ ಏನಾಗ್ತದ ಅದು ನಿಮ್ಮ ಪ್ರಮಾಣದಿಂದ ಜನ್ಯ ಆಗ್ಯದ ಇಲ್ಲ? ಕಣ್ಣಿನಿಂದ, ಕಿವಿಲಿಂದ ಅಂದ್ರೆ ಇಂದ್ರಿಯಗಳಿಂದ ಜನ್ಯ ಆಗ್ಯದಿಲ್ಲ ಜ್ಞಾನ.
ಕುಂಬಾರನ ಮನೆಯನ್ನು ಘಟ ಎದರಿಂದ ನೋಡ್ಲಕತ್ತೀರಿ? ಕಣ್ಣಲ್ಲಿಂತ ನೋಡ್ಲಕತ್ತೀರಿ. ನಿಮ್ಮ ರುಚಿ ಕಣ್ಣಿನ ಮೂಲಕ ಹೊರಗೋಗಿ ಸಾಕಷ್ಟು ಬೆಳಕಿದ್ದಕ್ಕ ನಿಮ್ಮ ವೃತ್ತಿ ಏನಾಗ್ಯದ? ಕುಂಬಾರ ಮನೆಯನ್ನ ಗಡಿಗೆ ಆಕಾರ ತಾಳ್ಯದ. ಈಗೇನಾಯ್ತು? ಅದಕ್ಕ ಪ್ರಮಾತ ಭಾಷಾ ಅಂತ ನಿಮ್ಮ ಸಾಕ್ಷಿಗೆ ಒಂದು ಸಾಮರ್ಥ್ಯ ಅದ. ಅಂತಃಕರಣ ಮತ್ತು ಸಾಕ್ಷಿ ಅಂತ ಎರಡದವಲ್ಲ, ಅದೇನದ? ಪ್ರಮಾತ ಭಾಷ್ಯ ಅಂತಂದ್ರೇನು? ಈ ರೀತಿ ಕಣ್ಣಿನ ಮೂಲಕ ನೀವು ಅದನ್ನ ನೋಡಿ ವೃತ್ತಿ ಹೋಗಿ ಅದರ ಆಕಾರ ತಾಳಿ ಅದರದ ಒಳಗಿರೋ ಚಿದಾಭಾಸ ಇದು ಘಟ ಆದ ಅಂತೇಳಿ ಕುಂಬಾರ ಮನೆಗೆ ಅವ ಗುರುತಿಸಿದಾಗ ಅದಕ್ಕೇನಂತರ ಪ್ರಮಾದ ಭಾಷಾ ಅಂತ. ಈಗ ನೀವು ಕಣ್ಣು ಮುಚ್ಕೊಂಡು ಮಕ್ಕೊಂಡಿರಪ್ಪ, ಆದ್ರೆ ಕನಸಿನೊಳಗೊಂದು ಗಡಿಗೆ ಬಂದ. ಆ ಕನಸಿನೊಳಗೊಂದು ಗಡಿಗೆ ಬಂದದಂತಂದ್ರ ನಿಮ್ಮ ಅಂತಃಕರಣ ವೃತ್ತಿ ಈ ಕಣ್ಣು ತೆರೆದೇ ಇಲ್ಲ. ನೀವು ಕಣ್ಣು ಮುಚ್ಕೊಂಡಿರಿ, ಅದೇನು ವೃತ್ತಿ ಹೊರಗೋಗ್ಯದ? ಏನಾಗ್ಯದ? ಏನು ಇಲ್ಲೇ ಇಲ್ಲ. ಒಳಗೆ ತಯಾರಾಗಿ ಬಿಟ್ಟದ ಗಡಿಗೆ. ಇಡೀ ಜಾತ್ರೆ ಎಲ್ಲ ಒಳಗೆ ತಯಾರಾಗ್ಯದ. ಹೊರಗಿನ ಗಡಿಗೆ ಇರಲಾರ್ದೆ ಒಳಗೆ ಗಡಿಗೆ ತಯಾರಾಗಿ ಒಳಗೆ ಗಡಿಗೆ ಜ್ಞಾನ ಆಯ್ತಂದ್ರೆ ಅದಕ್ಕೇನಂತಾರ? ಸಾಕ್ಷಿ ಭಾಷ್ಯ. ಇಂದ್ರಿಯ ಜನ್ಯ ಅಲ್ಲದು, ಇಂದ್ರಿಯ ನಿಂತು ಬಂದಿಲ್ಲದು. ಕಣ್ಣಿನಿಂದ ನೋಡಿಲ್ಲ ನೀವು ಗಡಿಗೆ, ಕನಸಿನಾಗ ಹಂಗೆ ಕಾಣ್ಲಿಕ್ಕತ್ತದ ನಿಮಗದು. ಹೇಳಿದ್ರ? ಸಾಕ್ಷಿ ಭಾಷೆ ಅಂತಂದ್ರ ಭ್ರಮಾ ಸ್ಥಳದಲ್ಲಿ ಏನಾಗ್ತದ? ಹಾವು ಎಲ್ಲಿ ತಯಾರಾಯ್ತು? ಹೊರಗ ಹಗ್ಗದಾಗ ಏನಾರ ಹಾವು ತಯಾರಾಗ್ಯದೇನು? ನಿಮ್ ಒಳಗೆ ತಯಾರಾಗ್ಯದ ಹಾವು. ಮತ್ತೆ ಹಾವಿನ ಜ್ಞಾನ ಎಲ್ಲಿ ತಯಾರಾಯ್ತು? ಒಳಗೆ. ಹೀಗಾಗಿ ಹಾವಿನ ಜ್ಞಾನನು ಒಳಗೆ ತಯಾರಾಗ್ಯದ. ಮತ್ತ ಕನಸಿನಾಗ ಬಂದಂತ ಒಂದು ಹಾನಿ ಜ್ಞಾನನು ಒಳಗೆ ತಯಾರಾಗ್ಯದ. ಕನಸಿನಾಗ ಒಂದು ಹಾನಿ ಬಂದದ, ಹಾನಿ ಜ್ಞಾನನು ಒಳಗೆ ತಯಾರಾಗ್ಯದ. ಹಾವಿನ ಜ್ಞಾನ ಕತ್ತಲ್ದಾಗ ಹಾವು ಕಂಡದ, ಹಾವಿನ ಜ್ಞಾನನು ಒಳಗೆ ತಯಾರಾಗ್ಯದ. ಆದ್ರ ಒಳಗೆ ತಯಾರ ಆದ ಹಾನಿಗೆ, ಹಾನಿಯ ಜ್ಞಾನಕ್ಕೆ ಒಳಗೆ ಹಾನಿ ಇದ್ದಂದ್ರ ಅದಕ್ಕೆ ಸ್ವಪ್ನ ಸ್ಥಳ ಅಂತಾರ. ಒಳಗೆ ತಯಾರಾದ ಹಾವಿನ ಜ್ಞಾನಕ್ಕ ಹಾವ ಅಂತೇಳಿ ಹೊರಗಿನ ರಜ್ಜು ಏನು ಕಂಡದಲ್ಲ ಅದಕ್ಕೆ ಭ್ರಮಸ್ಥಳ ಅಂತಾರ. ಸ್ವಪ್ನ ಸ್ಥಳ ಮತ್ತು ಭ್ರಮಸ್ಥಳಕ್ಕಿರೋ ವ್ಯತ್ಯಾಸ. ಹೊರಗೊಂದು ಹಗ್ಗ ಬಿದ್ದದಂತೇಳಿ ಕತ್ತಲದ ನಿಮ್ಮ ಹಾವು ಕಂಡದ. ಹಾವು ಎಲ್ಲಿ ಕಂಡದಂದ್ರೆ ನಿಮ್ಮ ಅಂತಃಕರಣದೊಳಗೆ ಹಾವು ತಯಾರಾಗ್ಯಾವ. ಆದ್ರ ಅದಕ್ಕೆ ಕಾರಣ ಯಾವುದು? ಹೊರಗಿನ ವಸ್ತು, ಹೊರ ಜಗತ್ತಿನ ವಸ್ತು ಕಾರಣ ಆಗ್ಯದ ನಿಮ್ಮ ಒಳಗಿನ ಹಾವಿಗೆ. ಆದ್ರ ಹಾನಿ ಏನಾರ ಸಮಸ್ಯೆ ಅದ? ಕನಸಿನಾಗ ಬಂದ ಹಾನಿ ಅಲ್ಲಿ ಏನಾರ ಸಮಸ್ಯೆ ಅದ ಏನು? ಹಾನಿ ಎಲ್ಲಾರ ಹೊರಗೆ ನೋಡಿಕ್ಕೆ ಒಳಗೆ ಏನೋ ಒಂದು ನೋಡಿ ಒಳಗೆ ನಿಮ್ಮಟ್ಟಕ್ಕೆ ನೀವು ಏನಾದ್ರು ತಿಳ್ಕೊಂಡಿರಿ ಹಾನಿ ವಿಷಯದಾಗ. ಹಾನಿನೂ ಒಳಗೆ ತಯಾರಾಗ್ಯದ, ಹಾನಿ ಜ್ಞಾನನೂ ಒಳಗೆ ತಯಾರಾಗ್ಯದ. ಎಲ್ಲ ಒಳಗೆ ಇತ್ತು ಅಂತಂದ್ರ ಸ್ವಪ್ನ. ಹೊರ ಜಗತ್ತಿನ ಜೊತೆಗೆ ಕನೆಕ್ಷನ್ ಇತ್ತಂದ್ರೆ ಭ್ರಮೆ. ಅದು ನಿತ್ಯ ಅಂತ ಗೊತ್ತಾದ್ಮೇಲೂ ಮತ್ತೆ ಹಂಗೆ ತೋರ್ತಿತ್ತಂದ್ರೆ ಭ್ರಾಂತಿ. ಇದೆಲ್ಲ ತಿಳ್ಕೊಬೇಕು, ಇದು ಹೆಂಗ್ ಕೆಲಸ ಮಾಡ್ತದಂತ ಹೇಳ್ತಾರ. ಹೆಂಗ್ ಮಾಡ್ತೀರಿ? ಏನು ಸೂಚಿಲ್ಲ. ಕನಸಿನೊಳಗ ಹಾನಿ ಬಂದದ, ಹಾನಿ ಜ್ಞಾನ ಎಲ್ಲಾಗ್ಯದ? ಒಳಗೆ ಆಗ್ಯದ. ಹಾನಿ ಎಲ್ಲದ? ಒಳಗೆ ಅದ. ಅದಕ್ಕೆ ಹೊರಗಿನ ವಸ್ತು ಕಾರಣ ಇಲ್ಲೇ ಇಲ್ಲ ಅಲ್ಲಿ.
ಅದಕ್ಕೆ ಕನಸು ಅಂತ. ಅಲ್ಲಿ ಒಂದು ಹಗ್ಗ ಬಿದ್ದದ, ಬೆಳಕಿಲ್ಲದಕ್ಕ ಅದು ಹಾವಾಗಿ ಕಾಣ್ಲಿಕ್ಕತ್ತದ. ಮತ್ತ ಹಾವಾಗಿ ಕಾಣೋದಕ್ಕ ಹಾವು ಎಲ್ಲಿ ಕಂಡದ? ಹೊರಗ. ಹಾವಿನ ಜ್ಞಾನ ಎಲ್ಲಿಗ್ಯದ? ಒಳಗ. ಇದಕ್ಕೇನಂತಾರ? ಭ್ರಮ ಅಂತ. ಭ್ರಮ ಬೇರೆ, ಸ್ವಪ್ನ ಬೇರೆ. ಹಾವು ಎದಕ್ಕೆ ಕಾಣ್ಲಿಕ್ಕತ್ತದ? ಹಗ್ಗದ ಸತ್ಯತ್ವ ಗೊತ್ತಿಲ್ಲದಕ್ಕೆ ಕಾಣ್ಲಿಕ್ಕತ್ತದ. ಆಗ ಇಲ್ಲಿ ಜಗತ್ತು ಯಾಕೆ ಕಾಣ್ಲಿಕ್ಕತ್ತದ? ಬ್ರಹ್ಮದ ಸತ್ಯತ್ವ ಗೊತ್ತಿಲ್ಲದಕ್ಕೆ ಜಗತ್ತು ಕಾಣ್ಲಿಕ್ಕತ್ತದ. ಆದ್ರೆ ಬ್ರಹ್ಮದ ಸತ್ಯದ ಸತ್ಯತ್ವ ಗೊತ್ತಾದ್ಮೇಲೂ ಜಗತ್ತು ಕಾಣ್ಲಿಕ್ಕತ್ತದಲ್ಲ, ಇದು ಭ್ರಾಂತಿ. ಕಟ್ಕೊಂಡ್ ಹೆಣ್ಸಿಗೆ ಬ್ರಹ್ಮ ಅಂತ ಅನ್ಬೇಕಂತ ಗುರು ಹೇಳಕತ್ತಾನ. ಅದಕ್ಕೆ ಬ್ರಹ್ಮ ಅದಳತ್ತಳೆ ಗೊತ್ತನೂ ಅದ. ನಾನು ಬ್ರಹ್ಮದಿನಂತೇ ಗೊತ್ತದ. ನಾನು ಒಂದು ವ್ಯಕ್ತಿ ಅಲ್ಲ, ನಾ ಬ್ರಹ್ಮದಿನಿ ಅಂತ ನನಗೆ ಗೊತ್ತದ. ಎಲ್ಲ ಜಗತ್ತೆಲ್ಲ ಬ್ರಹ್ಮದ ನನಗೆ ಗೊತ್ತದ. ಗೊತ್ತಿದ್ರು ಏನಾಗ್ಲಿಕ್ಕತ್ತದ? ಮತ್ತೆ ಏನಾಗ್ಲಿಕ್ಕತ್ತದ? ನಾಮರೂಪಗಳಿಂದ ವ್ಯವಹಾರ ಮಾಡ್ಲಿಕ್ಕತ್ತದ. ಇದು ಭ್ರಾಂತಿ. ಜಗತ್ ಸತ್ಯತ್ವ ಭ್ರಾಂತಿ, ಸಂಸಾರ ಭ್ರಾಂತಿ. ಹೆಣ್ಸಿನ ಹೆಣ್ಜತೆ ನೋಡ್ತೀವಿ, ಮಕ್ಕಳಂತೆ ನೋಡ್ತೀವಿ. ಮಕ್ಕಳನ್ನ ಬ್ರಹ್ಮ ಅಂತ ನೋಡ್ತಾ ಇಲ್ಲ. ಯಾಕಂದ್ರೆ ನಮಗ್ ಭ್ರಾಂತಿ ಹಂಗದ, ನಮ್ಮೊಳಗ ಭ್ರಾಂತಿ ಹಂಗದ. ಯಾರೋ ಮನೆಯಾಗ ಒಬ್ಬರು ಶಿವಾಧೀನ ಆಗಿರ್ತಾರ. ಶಿವಾಧೀನ ಆದ ಕೂಡಲೇ ಅವ್ರು ಸಂಬಂಧಪಟ್ಟಂತವ್ರು ಒಂದಿಷ್ಟು ಮಂದಿ ಬಹಳ ಒಂದಿಷ್ಟು ಗೋಳ್ಯಾಗ ಹೇಳ್ತಾರ. ಆಮೇಲೆ ಒಂದು ವಾರ 15 ದಿನ ಆದ ಕೂಡಲೇ ಅಡಿಗೆ ಮಾಡಿ ಊಟ ಮಾಡ್ತಾರ. ಆಯ್ತು, ಏನಾಗಿದ್ದಾಯ್ತು. ಅಷ್ಟ ತನಕ ಒಂದು 10-12 ದಿವಸ ಯಾರ್ಯಾರೋ ಬಂದು ಆಗಿದ್ದಾಯ್ತು, ಹೋಗಿದ್ದಾಯ್ತು, ಇವೆಲ್ಲ ಜೀವನದಾಗ ನಡೆವೆ. ಒಬ್ಬರು ಮುಂದ, ಒಬ್ಬರು ಹಿಂದ, ಏನು ತಲೆ ಕೆಡಿಸ್ಕೋಬೇಡ್ರಿ. ಈಗೇನದ ಅದನ್ನ ಹಿಡ್ಕೊಂಡು ಸುಧಾರಿಸ್ಕೊಂಡು ಮುಂದುವರಿ ಅಂತೇಳಿ ಹೇಳಿ ಕೂಡಲೇ ಮನಸ್ಸು ತಯಾರಾಗಿಬಿಡ್ತದ. ಹೌದೌದು ಅಂತೇಳಿ ತಯಾರಾಗಿ ಮುಂದೆ ಏನಿದ್ದದ್ದನ್ನ ಗಮನಿಸ್ಕೊಂಡು ಸುಧಾರಿಸ್ಕೊಂಡು ಸಂತೋಷವಾಗಿರೋದಕ್ಕೆ ಕಲಿತದ. ಅದೇ ಹೆಂಗಾಗ್ತದ? ಅದು ಸಾಧ್ಯನೇ ಇಲ್ಲ ಮರಿಲಕ್ ನನಗ ಅಂತೇಳಿ ಹಾಕಿ ಇಟ್ಕೊಂಡು ಅಲ್ಲೇ ಇದ್ದಿದ್ರ ಅದಕ್ಕೆ ಭ್ರಾಂತಿ ಅಂತಾರ. ಒಂದಿನ ಎಲ್ಲರೂ ಹೋಗ್ಬೇಕಾದವ್ರು ಹೋಗ್ಯಾರ. ಅದೇನು ಇವತ್ತು ಹೋಗ್ಲಿಲ್ಲ ಅಂದ್ರೆ ನಾಳೆ ಓದ್ತಿದ್ರು. ಮತ್ ಮುಂದೊಂದಿನ ಎಂದರೆ ಓದ್ತಿದ್ರು. ಏನು ಅಜರಮರವರ್ ಹಂಗೆ ಉಳಿತಿದ್ರ? ಆಯ್ತು, ಎಲ್ಲೋ ಎಂದೋ ಹೋಗವ್ರು ಈಗ ಹೋಗ್ಯಾರ ಅಂತೇಳಿ ತಿಳ್ಕೊಂಡ್ರ ಭ್ರಮೆ. ಅದೇಂಗ್ ಹೋದ್ರು? ನಾವು ಹೋಗ್ಬಾರ್ದಿತ್ತವ್ರು, ನಾ ಮೊದಲು ಹೋಗ್ಬೇಕಿತ್ತು, ಅವ್ರು ಮುಂದೆ ಹೋಗ್ಬಿಟ್ರು, ಹಂಗ ಆಗ್ತದ ಅಂತೇಳಿ ಅದೇ ತಲೆ ಕೆಡಿಸ್ಕೊಂಡು ಹಾಸಿಗೆ ಹೇಳಿದ್ರ ಭ್ರಾಂತಿ. ಮಾಡಿ ಹಚ್ಕೊಂಡು ಕೂತ್ರ ಭ್ರಮೆ ಅವಾಗವಾಗ ಆಗ್ತಿರ್ತದ. ಭ್ರಾಂತಿ ಆದ್ರೆ ದೀಪ ಅದು ಭ್ರಮೆ ಅಂತ ಅಷ್ಟೇ. ಅದಕ್ಕೆ ಜಗತ್ತಿನ ಸಂಸಾರ ಏನದ? ಭ್ರಾಂತಿ ಅದ. ಅದಕ್ಕಿದು ಬಹಳ ವರ್ಷಲಿಂತ ಇದನ್ನ ನೋಡ್ಕೊಂಡು ಬಂದೀವಿ. ಒಂದೇ ಸಲ ಬಂದು ಯಾವಾಗೋ ಒಂದು ಪುಟಗೋಸಿ ಮಾಸ್ಟರ್ ಇದು ಮಿಥ್ಯ ಅಂತ ಹೇಳಿ ಕೂಡಲೇ ಅದು ಮಿಥ್ಯ ಅನ್ಲಕ್ ಸಾಧ್ಯ ಹೆಂಗಾಗ್ತದ? ಎಷ್ಟೋ ವರ್ಷಲಿಂದ ಮಾಡ್ಕೊತ ಬಂದಿವಿ ನಾವು. ಹಿಂಗದ ಇದು ಲೆಕ್ಕ. ಅದಕ್ಕ ಇದನ್ನ ಸರಳ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಒಂದು ಚಲೋ ದೊಡ್ಡ ಪೇಸ್ ತಗೋಬೇಕು. 3 ಆರಾಮ್ ಹಾಕೋಬೇಕಾದ್ರೆ ಸೌನ್ ಒಂದ್ರ ಮೇಲೆ ವ್ಯವಹಾರಿಕ ಸ್ಥಳ ಅಂತ ಬರ್ಕೋಬೇಕು. ಭ್ರಾಂತಿ ಸ್ಥಳ, ವ್ಯವಹಾರಿಕ ಸ್ಥಳ. ಈಗ ನಾ ಏನ್ ಹೇಳಕತ್ತಿದ್ದೆ? ಸಾಕ್ಷಿ ಭಾಷೆ ಹೇಳಕತ್ತಿದ್ನಲ್ಲ, ಇದು ಸಾಕ್ಷಿ ಭಾಷೆ, ಪ್ರಮಾತ ಭಾಷೆ ಹೇಳೋದಕ್ಕೆ ನಾವ್ ಏನ್ ಮಾಡಿದೆವು? ಒಳಗೆ ಆನೀನು ಒಳಗೆ ಇತ್ತು, ಆನೀನು ಒಳಗೆ ಅದ, ಜ್ಞಾನನು ಒಳಗೆ ಆಗ್ಯದ. ಹಾನಿ ಜ್ಞಾನ ಇದಕ್ಕೆ ಹೊರಗಿಲ್ಲ, ಅಲ್ಲಿ ಹಾನಿನೇ ಇಲ್ಲ. ಹೀಗಾಗಿ ಏನಾಗ್ಬಿಡುತ್ತು? ಇದು ಸಾಕ್ಷಿ ಭಾಷಾ. ಮತ್ತ ಹಾವು ಏನದ? ಅದ್ರಾಗದೇನು ಇಲ್ಲ.
ಆ ಹಾವು ಕಾಣೋದಕ್ಕೆ ಹೊರಗಿನ ವಸ್ತು ಜಿಮ್ಮೆದಾರಿ ಅದ ಖರೆ, ಆದ್ರ ಹಾವು ಅಂತೂ ಒಳಗೆ ತಯಾರಾಗ್ಯದ, ಮತ್ತು ಹಾವಿನ ಜ್ಞಾನನೂ ಒಳಗೆ ತಯಾರಾಗ್ಯದ. ಹೀಗಾಗಿ ಹಾವ ಮತ್ತು ಹಾವಿನ ಜ್ಞಾನ ಅಲ್ಲಿ ಬ್ರಹ್ಮಸ್ಥಳದಲ್ಲಿ ಮತ್ತು ಸ್ವಪ್ನ ಸ್ಥಳದಲ್ಲಿ ಆನಿ ಮತ್ತು ಆನೆ ಜ್ಞಾನ ಇವೆಲ್ಲ ಒಳಗೆ ಆಗಿದ್ದಕ್ಕ ಏನಾಗ್ಲಕ್ಕಂತದ, ಅದಕ್ಕ ಸಾಕ್ಷಿ ಭಾಷೆ ಅಂತಾರ. ಪ್ರಮಾತ ಪ್ರಮಾಣ ಪ್ರಮೇಯ ಏನಾರ ಅದಾವೇನ ಅಲ್ಲಿ? ಏನಿಲ್ಲೇ ಇಲ್ಲ. ವ್ಯಾವಹಾರಿಕ ಜಗತ್ತಿನೊಳಗ ಅಂತಃಕರಣದ ವೃತ್ತಿ ಪ್ರಮಾಣಗಳ ದ್ವಾರ ಹೊರ ಜಗತ್ತಿನಲ್ಲಿ ಹೋಗಿ ವಿಷಯಗಳನ್ನ ಗುರುತಿಸೋದಲ್ಲ, ಶಬ್ದ ಸ್ಪರ್ಶ ರೂಪರಸಗಂಧ. ಅದನ್ನ ಹೇಳೋದಕ್ಕ ಅದಕ್ಕೇನಂತಾರೆ ಪ್ರಮಾತ ಭಾಷೆ ಅಂತಾರೆ. ನೀವು ಕನಸಿನೊಳಗೆ ಇಂಥವೇನು ನಿಮ್ಮ ಅಂತಃಕರಣ ವೃತ್ತಿ ನೇತ್ರದ್ವಾರ ಹೊರಗೆ ಹೋಗಿ ಆ ಪ್ರಮೇಯ ವಸ್ತುವನ್ನ ಸಂಪರ್ಕಿಸಿ ಆ ಬೆಳಕಿದ್ರೆ ಅದ್ರ ಆಕಾರ ತಾವದ ಸಾಂಜನೇರ ಅದ ಏನಲ್ಲಿ ಕನಸಿನೊಳಗ ಅಥವಾ ಭ್ರಮೆಯಾದಾಗ ಏನೇನು ಇಲ್ಲ. ಅಲ್ಲಿ ಪ್ರಮಾತನೇ ಇಲ್ಲ ಅಂದ್ರೆ ಅಂತಃಕರಣ ಇಲ್ಲ. ಏನು ಇಲ್ಲ ಅಂದ್ರೆ ಏನದಲ್ಲಿ ಅವಿದ್ಯೆ ಆದ. ಅಂತಃಕರಣ ದ್ವಾರ ಹೇಳಿದ್ದು ಪ್ರಮಾತ ಭಾಷಾ, ಅವಿದ್ಯಾ ದ್ವಾರ ಹೇಳೋದು. ಅವಿದ್ಯೆನೇ ಹಾನಿಯಾಗ್ಯದ, ಅವಿದ್ಯೆನೇ ಹಾನಿಯ ಜ್ಞಾನ ಆಗ್ಯದ. ಅವಿದ್ಯೆನೇ ಸರ್ಪ ಆಗ್ಯದ, ಅವಿದ್ಯೆನೇ ಸರ್ಪದ ಜ್ಞಾನ ಆಗ್ಯದ. ಅವಿದ್ಯೆ ಎಂದರೇನು? ಅಜ್ಞಾನ. ಎದರ ಅಜ್ಞಾನ? ಹಗ್ಗದ ಅಜ್ಞಾನ. ಹಗ್ಗದ ಅಜ್ಞಾನನೇ ಅವಿದ್ಯೆ ಆಗ್ಯದ. ಆ ಹಗ್ಗದ ಅಜ್ಞಾನ ಅವಿದ್ಯೆ ಏನಾಗ್ಯದ? ಅದೇ ಸರ್ಪ ಆಗ್ಯದ. ಮತ್ತ ಎದರ ಅಜ್ಞಾನ? ಆನೆಯ ಅಜ್ಞಾನ. ಅಲ್ಲಿ ಆನೆಯ ಅಜ್ಞಾನ ಏನಾಗ್ಯದ? ಅವಿದ್ಯೆನೇ. ಎರಡು ಅವಿದ್ಯೆನೇ ಹಾನಿ ಆಗ್ಯದ, ಅವಿದ್ಯೆನೇ ಹಾನಿಯ ಜ್ಞಾನ ಆಗ್ಯದ. ಅಲ್ಲಿ ಹೊರಗಿನ ಹಾನಿ ಇಲ್ಲ, ಹೊರಗಿನ ಸರ್ಪ ಇಲ್ಲ. ಹೀಗಾಗಿ ಇವಕ್ಕೇನಂತಾರ? ಸಾಕ್ಷಿ ಭಾಷಾ ಅಂತಾರ. ಒಳಗೆ ಹಾಕಿದ್ದಕ್ಕ ಸಾಕ್ಷಿ ಭಾಷಾ ಅಂತಾರ. ಆದ್ರೆ ಹೊರಗಿನ ವಸ್ತು ನೋಡ್ಲಕ್ ನಿಮ್ಮ ವೃತ್ತಿ ಹೊರಗೆ ಹೋಗಿ ಪ್ರಮಾಣ ಪ್ರಮೇಯ ಪ್ರಮಾತ ವ್ಯವಹಾರ ಏನ್ ಮಾಡ್ತದಲ್ಲ, ಇದಕ್ಕೇನಂತಾರಪ್ಪ ಅಂತಂದ್ರೆ ಪ್ರಮಾತ ಭಾಷೆ ಅಂತಾರೆ. ಭಾಷ್ಯದಲ್ಲಿ ಎಷ್ಟು ಪ್ರಕಾರ ಅಂದ್ರೆ 2 ಪ್ರಕಾರ. ಒಂದು ಪ್ರಮಾತ ಭಾಷೆ, ಇನ್ನೊಂದು ಸಾಕ್ಷಿ ಭಾಷೆ. ಈಗ ಸಾಕ್ಷಿ ಭಾಷಾ, ಪ್ರಮಾತ ಭಾಷಾ. ಮತ್ತೆ ಭ್ರಾಂತಿ ಸ್ಥಳ, ಸ್ವಪ್ನ ಸ್ಥಳ, ಬ್ರಹ್ಮಸ್ಥಳ. ಸ್ವಪ್ನ ಸ್ಥಳದೊಳಗೆ ಏನದಪ್ಪ ಅಂತಂದ್ರೆ ಯಾವ ವಸ್ತು ಸ್ವಪ್ನದಾಗ ಬರ್ತದ ಆ ವಸ್ತುವಿನ ಕಾರಣ ವಸ್ತು ಯಾವುದು ಹೊರಗಿಲ್ಲ. ಹಾನಿನೂ ಒಳಗೆ ಅದ, ಹಾನಿ ಜ್ಞಾನನೂ ಒಳಗೆ ಅದ. ಅದಕ್ಕೆ ಮೂಲ ಕಾರಣವಾದ ವಸ್ತು ಯಾವುದೂ ಇಲ್ಲ, ಅದು ಒಳಗೆ. ಅವಿದ್ಯೆನೇ ಹಾನಿಯಾಗ್ಯದ, ಅವಿದ್ಯೆನೇ ಹಾನಿ ಜ್ಞಾನ ಆಗ್ಯದ, ಎಲ್ಲ ಒಳಗೆ ಆಗ್ಯದ. ಬ್ರಹ್ಮಸ್ಥಳದಾಗ ಏನದ? ಆ ಸ್ವಪ್ನ ಸ್ಥಳದೊಳಗ ಎಲ್ಲ ಒಳಗೆ ಇದ್ರ ಇದು ಏನು ಬ್ರಹ್ಮಸ್ಥಳ ಅಂತ ಯಾಕಂದ್ರೆ ಇದಕ್ಕ ಅಂತಂದ್ರ ಹೊರ ಜಗತ್ತಿನ ವಸ್ತುಗಳನ್ನು ನೋಡುವಾಗ ಅವು ಬೇರೆ ರೀತಿಯಾಗಿ ತೋರಿದಾಗ ಬೆಳ್ಳಿನೋ ಸರ್ಪನೋ ತೋರ್ತವಲ್ಲ, ಆ ಬೆಳ್ಳಿ ಮತ್ತ ಸರ್ಪ ಏನ್ ಮಾಡ್ತಾವಪ್ಪ ಅಂತಂದ್ರೆ ಅವಕ್ಕ ರೆಸ್ಪಾನ್ಸಿಬಲ್ ವಸ್ತು ಅಧಿಷ್ಠಾನ ವಸ್ತು ಎಲ್ಲದ ಹೊರಗದ. ಆ ಬೆಳ್ಳಿ ತೋರೋದಕ್ಕ ಶುಕ್ತಿ ಹೊರಗದ, ಮತ್ತೆ ಸರ್ಪ ತೋರೋದಕ್ಕ ರಜ್ಜು ಹೊರಗದ. ಹೀಗಾಗಿ ಅದರ ಅಧಿಷ್ಠಾನ ವಸ್ತು ಹೊರಗಿರುವ ಕಾರಣ ಅದಕ್ಕೆ ಬ್ರಹ್ಮಸ್ಥಳ ಅಂತಾರ. ಈ ಸ್ವಪ್ನ ಸ್ಥಳದೊಳಗ ಅಧಿಷ್ಠಾನ ವಸ್ತು ಒಳಗೆ ಅದ, ಅದಕ್ಕ ಸ್ವಪ್ನ ಸ್ಥಳ ಅಂತಾರ. ಈ ಸ್ವಪ್ನ ಸ್ಥಳ ಬ್ರಹ್ಮಸ್ಥಳ ಇವೆರಡೂ ಕೂಡಿ ಏನದವಪ್ಪ ಅಂತಂದ್ರೆ ಸಾಕ್ಷಿ ಭಾಷಾ. ಏನ್ ನಡೆದ ಎಲ್ಲ ಒಳಗೆ ನಡೆದ ಇವುದರೆಲ್ಲ ವ್ಯವಹಾರಗಳು. ಇವು ಅಧಿಷ್ಠಾನ ವಸ್ತುವಿನ ಯಥಾರ್ಥ ಜ್ಞಾನ ಆದ ಕೂಡಲೇ ಈ ಅಧ್ಯಸ್ಥ ವಸ್ತು ಮತ್ತು ಅಧ್ಯಸ್ಥ ವಸ್ತುವಿನ ಜ್ಞಾನ ಎರಡು ಇಲ್ಲದಂಗ ಆಗ್ತವ. ಆದ್ರೆ ಈ ವ್ಯವಹಾರಿಕ ಜಗತ್ತಿನೊಳಗೆ ಏನದ
ಪ್ರಮಾತ ಭಾಷೆ ಅಂತಂದ್ರ ವಸ್ತುವನ್ನು ನೋಡ್ತೀರಿ, ಆ ವಸ್ತುವನ್ನು ನೋಡ್ಬೇಕಾದ್ರೆ ನಿಮ್ಮ ಅಂತಃಕರಣ ವೃತ್ತಿ ಹೊರಗೋಗ್ತದ. ಹೊರಗೆ ಹೋಗಿ ನೇತ್ರದ್ವಾರ ಅಥವಾ ಪ್ರಮಾಣ ದ್ವಾರ ಹೊರಗೆ ಹೋಗಿ ಆ ಅಂತಃಕರಣ ವೃತ್ತಿ ಹೊರಗೆ ಹೋಗಿ ಏನ್ ಮಾಡ್ತದ, ಆ ವಸ್ತುವಿನ ಆಕಾರ ತಾಗ್ತದ. ಅಲ್ಲಿ ಸಾಕಷ್ಟು ಬೆಳಕಿತ್ತಂದ್ರೆ ಈಗ ಪ್ರಮಾದ ಅಂದ್ರೆ ನಿಮ್ಮ ಅಂತಃಕರಣ. ಈ ಸಾಕ್ಷಿ ಭಾಷೆದೊಳಗೆ ಅಂತಃಕರಣ ಇಲ್ಲ, ಅವಿದ್ಯೆ ಮಾತ್ರ ಅದ. ಈ ಪ್ರಮಾದ ಭಾಷ್ಯದೊಳಗ ಅಂತಃಕರಣ ಅದ, ಅಂತಃಕರಣ ವೃತ್ತಿ ಅದ, ಅಂತಃಕರಣದೊಳಗೆ ಚಿದಾಭಾಸ ಅದ. ಮತ್ತು ಅದು ಈ ಒಂದು ಪ್ರಮಾಣಗಳ ದ್ವಾರ ಹೊರಗೆ ಹೋಗಿ ಹೊರಗಿನ ವಸ್ತುಗಳನ್ನ ಸಂಪರ್ಕಿಸಿ ಅವುಗಳ ಆಕಾರ ತಾವಂತ ಕೆಲಸ ಮಾಡ್ತದ. ಇದಕ್ಕೆ ಪ್ರಮಾತ ಭಾಷ್ಯ ಅಂತಾರೆ. ಪ್ರಮಾತ ಭಾಷ್ಯ, ಸಾಕ್ಷಿ ಭಾಷ್ಯ ಗೊತ್ತಾಯ್ತು. ಮತ್ತೆ ಭ್ರಾಂತಿ ಸ್ಥಳ, ಸ್ವಪ್ನ ಸ್ಥಳ, ಭ್ರಮಾಸ್ಥಳ ಗೊತ್ತಾಯ್ತು. ಭ್ರಾಂತಿ ಸ್ಥಳ ಅಂದ್ರೆ ವ್ಯಾವಹಾರಿಕ ಜಗತ್ತಿನೊಳಗ ಕುಂಬಾರನ ಮನೆಯೊಳಗಿನ ಗಡಿಗೆ ಉತ್ಪನ್ನವಾದ ಸಮಯ ಮತ್ತು ಅದರ ಬಗ್ಗೆ ಜ್ಞಾನ ಮಾಡಿಕೊಳ್ಳೋ ಸಮಯ ಬೇರೆ ಬೇರೆ ಆಗ್ಯಾವ. ಮತ್ತ ಯಾವಾಗ ಕುಂಬಾರ ಮನೆಯಿಂದ ನಾವು ನಿರ್ಗಮಿಸ್ತೀವಿ ಆವಾಗ ಆ ಘಟದ ಜ್ಞಾನ ನಷ್ಟ ಆಗ್ತದ. ಅದರ ಜೊತೆಗೆ ಘಟನೂ ನಷ್ಟ ಆಗ್ಬೇಕಂತಿಲ್ಲ, ಘಟ ಯಾವಾಗ ನಷ್ಟ ಆಗ್ಬೇಕು ಅವಾಗ ನಷ್ಟ ಆಗ್ತದ. ಅದರ ಜ್ಞಾನ ಅವನ ಮನೆಯಿಂದ ನಿರ್ಗಮಿಸಿದ ಕ್ಷಣನೇ ನಮ್ಮದು ನಷ್ಟ ಆಗಿರ್ತದೆ. ಆದರೆ ಈ ಸ್ವಪ್ನ ಸ್ಥಳ ಮತ್ತು ಭ್ರಮಾಸ್ಥಳ ಏನದವಲ್ಲ, ಇಲ್ಲಿ ಏನಾಗ್ತಿರ್ತಾವಪ್ಪ ಅಂದ್ರೆ ಆ ವಸ್ತು ಮತ್ತು ವಸ್ತುವಿನ ಜ್ಞಾನ ಎರಡೂ ಏನಾಗ್ತಾವ, ಒಂದೇ ಸಲಕ್ಕೆ ಹುಟ್ಟುತ್ತವ, ಮತ್ತೆ ಒಂದೇ ಸಲಕ್ಕೆ ತೋರುತ್ತವ, ಮತ್ತು ಒಂದೇ ಸಲಕ್ಕೆ ನಷ್ಟ ಆಗಿ ಹೋಗ್ಬಿಡ್ತಾವ. ಇಷ್ಟೇನಾಯ್ತು, ಇದು ಟೈಟಲ್, ಬರೀ ಹೆಡ್ಡಿಂಗ್ ಅರ್ಥ ಇದು. ನಾಳೆಗೆ ಪೆನ್ನ ಕಾಪಿ ತಗೊಳ್ರಿ, ಕುಂದ್ರಿ, 3 ಕಾಲಮ್ ಹಾಕೊಳ್ರಿ. ಒಂದರ ಮೇಲೆ ವ್ಯಾವಹಾರಿಕ ಸ್ಥಳ, ಭ್ರಾಂತಿ ಸ್ಥಳ ಅಂತ ಬರ್ಕೋಬೇಕು ಬ್ರಾಕೆಟ್ನಾಗ. ಇನ್ನ ಒಂದ್ರಾಗ ಏನ್ ಬರೀಬೇಕು, ಸ್ವಪ್ನ ಸ್ಥಳ ಅಥವಾ ಬ್ರಾಕೆಟ್ ಒಳಗೆ ಭ್ರಮಾಸ್ಥಳ ಅಂತ ಬರೀರಿ. ಮುಂದ ಇನ್ನ ಒಂದ್ರಾಗ ಏನ್ ಮಾಡ್ರಿ, ಭ್ರಮಾಸ್ಥಳ ಅಂತ ಬರೀರಿ. ಈ ರೀತಿ ಬರೆದಾಗ ಮುಂದೆ ಏನ್ ಮಾಡ್ತೀವಿ, ಒಂದೊಂದು ವಿಷಯ ಇದ್ರಾಗ ಬರಿಬೇಕಾದ್ರೆ ಹೆಂಗ್ ಬರಿಬೇಕು, ಅದ್ರಾಗ ಬರಿಬೇಕಾದ್ರೆ ಹೆಂಗ್ ಬರೀಬೇಕು, ಈ ರೀತಿ ಮಾಡಿ ಒಂದು 2-3 ಪೇಜಿಂದ ನೋಟ್ಸ್ ಇರ್ತದ. ಚೆನ್ನಾಗಿ ಚಾಗಿ ಕುಡಿದು ಬರೀಲಕ್ಕ ರೆಡಿ ಆಗ. ಸುಮ್ಮನಿಗೆ ಏನೋ ಬರೀಲಕ್ಕ ಹಚ್ಚಿದ್ರಪ್ಪ, ಸುಸ್ತಾಗ್ಬಿಟ್ಟೆವು, ಪಾಠ ಕೇಳಂತ ಚಕ್ರ ಒಂದ್ ಬಿಟ್ಬಿಟ್ಟೆವ್ ನೋಡ್ರಿ, ಇವು ಬರ್ಕೊಳ್ಳೋದ್ರಾಗ ಅಂತೇಳಿ ಎಲ್ಲರೂ ಬಿದ್ದಿಗಿದ್ದೀರಿ. ಎಲ್ಲಾರ ಮತ್ತೆ ಪೆನ್ನ ಕಾಪಿ ತಗೊಂಡು ಗಟ್ಟಿಮುಟ್ಟಾಗಿ ಕುಂದಿರಿ ಬರೀಲಕ್ಕ. ಇವು ನಿಮ್ಮ ಅಂತಃಕರಣದೊಳಗೆ ಏನೇನ್ ಮೆಕ್ಯಾನಿಸಮ್ಸ್ ವರ್ಕ್ ಆಗ್ತಾವ, ಏನೇನ್ ಇರ್ತಾವ, ಯಾವ ಏನ್ ಇದ್ದಾಗ ಏನೇನ್ ಕೆಲಸ ಮಾಡ, ಏನೇನ್ ಇರಲ್ಲ, ಎಲ್ಲವನ್ನ ಫುಲ್ ಬಿಚ್ಚಿರ್ತಾರೆ. ಸುಮ್ಮನೆ ಅದು ಬುಕ್ ಓದಿದ್ರೆ ಏನು ತಿಳಿಯಲ್ಲ. ಪ್ರಯತ್ನ ಮಾಡ್ರಿ, ನೋಡೋಣ ತಿಳಿಸ್ತದೆ. ನೀವು ಪ್ರಯತ್ನ ಮಾಡ್ರಿ, ನಾವು ತಿಳ್ಕೊಳ್ಳಕ್ ಪ್ರಯತ್ನ ಮಾಡ್ತೀವಿ. ನಮಗೇನ್ ಆಗ್ಬೇಕಾಗ್ಯದಪ್ಪ ಅಂತಂದ್ರೆ, ಇವೆಲ್ಲ ತಿಳ್ಕೊಳ್ಳೋದ್ರಿಂದ ನಮಗೇನು ಲಾಭ, ನಮ್ಮ ಮೋಕ್ಷಕ್ಕೆ ಏನಾರ ದಾರಿ ಆಗ್ತದೇನು, ಪರಮಾನಂದ ಪ್ರಾಪ್ತಿ ಮಾಡ್ಕೊಳ್ಳೋಕೆ ಇಲ್ಲಿ ಏನಾರ ಮಾರ್ಗದರ್ಶನ ಆದೇನು, ದುಃಖ ನಿವೃತ್ತಿ ಏನಾರ ಮಾರ್ಗದರ್ಶನ ಅದ ಏನು, ನಾವು ಬರೀ ಅದೇ ಹುಡುಕ್ಬೇಕು ಎಲ್ಲೋದ್ರೂ. ಲೋಭಿಗೆ ಎಲ್ಲೋದ್ರೂ ರೊಕ್ಕನೆ ಕಾಣ್ತಿರ್ತಾವ, ಕಾಮುಕನಿಗೆ ಎಲ್ಲೋದ್ರೂ ಬರೀ ಹೆಣ್ಣೆ ಕಾಣ್ತಿರ್ತಾವ, ಭಯಗ್ರಸ್ತನಿಗೆ ಎಲ್ಲಾದ್ರೂ ಬರೀ ಹಾವ ಚೇಳ ಕಾಣ್ತಿರ್ತಾವ. ಆಗ ನಮ್ಗೇನಾಗಬೇಕಾಗ್ಯದ, ಮೋಕ್ಷ ಕಾಣಬೇಕಾಗಿದೆ. ಎಲ್ಲಾ ವಿಷಯದಾಗ ಮೋಕ್ಷ. ಇದು ಮಾಡ್ಕೋತ ಎಲ್ಲರ ಮೋಕ್ಷಕ್ಕೆ ದಾರಿ ಸಿಗ್ತದೇನೋ, ಆನಂದ ಉಂಟಾಗದಕ್ಕ ಅಂತ ಒಂದ್ ಸ್ವಲ್ಪ ಹುಡುಕಬೇಕಾಗ್ಯದ. ಜಗತ್ತಿನಾಗ ನಮ್ಮ ಜೀವನದ ವ್ಯವಹಾರಗಳು ಸ್ವಪ್ನ ಕಾಣ್ತೀವಿ, ಸ್ವಪ್ನದ ಬಗ್ಗೆ ವಿಚಾರ ಮಾಡಿವೇನು ಇಲ್ಲಿ ತನಕ, ಹೆಂಗೆ ಬೀಳ್ತದ ಏನಂತ ಇಲ್ಲ. ಮತ್ತೆ ಭ್ರಮೆ ಜಗತ್ತಿನೊಳಗ ಜೀವನ ಮಾಡ್ತೀವಿ, ಆ ಭ್ರಮ ಜಗತ್ತಿನೊಳಗ ಇಲ್ಲದ್ದು ಇದ್ದಂಗ, ಇದ್ದದ್ದು ಇಲ್ದಂಗ, ಅದರ ಬಗ್ಗೆ ಎಂದರೆ ತಲೆ ಕೆಡಿಸಿಕೊಂಡಿವೇನು ಇಲ್ಲ. ಹಿಂಗಾಗಿ ಈ ಒಂದು ಸ್ವಪ್ನ ಸ್ಥಳದ್ದೇನು, ಭ್ರಾಂತಿ ಸ್ಥಳದ್ದೇನು, ಭ್ರಮ ಸ್ಥಳದ್ದೇನು ಎಲ್ಲ ಅದರ ಜಾತಕ ಜಾಲಾಡ ಕೆಲಸ
ನಾಳೆ ಏನ್ ಹೇಳ್ಬೇಕು ಹೇಳಿ ಪೀಟಿಗೆ, ನಾಳೆ ಅದಕ್ಕೆ ಸಂಬಂಧಪಟ್ಟ ನೋಟ್ಸ್ ಇರ್ತದ, ಬರ್ಕೊಳಂತ್ರಿ. ಏನ್ ಅರ್ಥ ಆಗ್ತದ ನೋಡೋಣ. ಓಕೆ, ತಿಳಿದ್ರ ಏನೇನು ಕಷ್ಟ ಅದ ತಿಳ್ಕೊಳಕ? ತಿಳಿತು. ನಾಳೆ ಬರ್ಕೊಂಡು ನೋಟ್ಸ್ ಬರ್ಕೊಂಡ್ರಿ ಅಂದ್ರೆ ಪೂರ ತಿಳಿತು. ಈಗ ಬರೀ ವ್ಯವಹಾರಿಕ ಸ್ಥಳ ಅಂತಂದ್ರ ಆ ಒಂದು ಸ್ಥಿತಿ ಒಳಗಿದ್ದಾಗ, ವ್ಯವಹಾರಿಕ ಸ್ಥಿತಿ ಒಳಗಿದ್ದಾಗ ನಾಮರೂಪ ಸುಳ್ಳು ಅಂತ ಹೇಳಿದ್ರು ಅವು ಮತ್ತಂಗೆ ತೋರ್ತಿರ್ತವ. ಅವು ಜ್ಞೇಯ ಮತ್ತು ಜ್ಞಾನ ಒಂದು ಕಾಲದಲ್ಲಿ ಹುಟ್ಟಂಗಿಲ್ಲ. ಅವು ಬೇರೆ ಬೇರೆ ಕಾಲದಲ್ಲಿ ಹುಟ್ಟಿ ಬೇರೆ ಬೇರೆ ಕಾಲದಲ್ಲಿ ನಷ್ಟ ಆಗ್ತಾವ. ನೆಕ್ಸ್ಟ್ ಈ ಕಡೆಯನ್ನು ಸ್ವಪ್ನ ಸ್ಥಳ, ಅದನ್ನು ಬ್ರಹ್ಮಸ್ಥಳನೇ ಬ್ರಾಕೆಟ್ನಾಗ ಹೊಡಿಬೇಕು. ಸ್ವಪ್ನದಾಗ ಏನೇನಾಗ್ತವ? ಮೂರನೇ ಕಾಲ ಏನದ? ಬ್ರಹ್ಮಸ್ಥಳ. ಬ್ರಹ್ಮಸ್ಥಳ ಅಂತ ಅಂದ್ರು ಇದಕ್ಕೆ ಕಾರಣ ಯಾವುದು? ಈ ಸ್ವಪ್ನ ಸ್ಥಳ ಬ್ರಹ್ಮಸ್ಥಳ ಒಂದ್ರಾಗ ಏನದ? ಸ್ವಪ್ನ ಸ್ಥಳ ನಿದ್ದೆ ಆಗಿದಾಗ. ಈ ಬ್ರಹ್ಮಸ್ಥಳದೊಳಗೆ ಏನಾಗ್ತದ? ಕತ್ತಲೆ ಮತ್ತು ಅಜ್ಞಾನ. ಕತ್ತಲೆ ಅಜ್ಞಾನ ಇದ್ದಾಗ ಆಗ ಬ್ರಹ್ಮಸ್ಥಳ ಬೇರೆ. ಈ ಸ್ವಪ್ನ ಸ್ಥಳ ಅಂತಂದ್ರೆ ಇಲ್ಲಿ ಆಗ ಬ್ರಹ್ಮಸ್ಥಳ ಯಾವನಪ್ಪ ಅಂತಂದ್ರೆ ನಿದ್ದೆ ಹಚ್ಚಿದಾಗ, ಮಲ್ಕೊಂಡಾಗ. ಹಿಂಗ್ ಮೂರು ಅದಾವ. ರಾತ್ರಿ 2ಕ್ಕೆ ಕೂತೀನಿ, ಬರಿತಾ ಇದ್ದೀನಿ. ಮುಂಜಾನೆ 5ಕ್ಕೆ ಊರಿಗೆ ಹೋದ್ರೆ ಬಿಟ್ಟು ಬಂದೀನಿ. ಕೂತೀನಿ ನೋಡಿ ಇಷ್ಟೊತ್ತಾಯ್ತು. ಈಗ ಹೇಳ್ಬೇಕಂತಂದ್ರ ಏನ್ ಬರ್ದೀನಿ ಅದು ಹೇಳಲಕ್ಕೆ ಸಾಧ್ಯನೇ ಆಗಲಿಲ್ಲ. ಬರೋದದ್ದು ಆಕ್ಚುಲಿ ಇದು ಬರ್ಸ್ಬಿಡ್ಬೇಕಾಗಿತ್ತು. ಈಗ ಅದ್ರ ಬದಲು ಏನ್ ಮಾಡೀನಿ, ಈಗ ಎಕ್ಸ್ಪ್ಲೇನ್ ಮಾಡೀನಿ. ಇನ್ನು ಮುಂದೆ ನಾಳೆಗೆ ಅದನ್ನ ನೋಟ್ಸ್ ಕೊಟ್ಬಿಡ್ತೀನಿ. ಎಕ್ಸ್ಪ್ಲೇನ್ ಮಾಡಿದ್ದು ನೋಟ್ಸ್ 2 ಕೂಡಿದ್ರೆ ಗಟ್ಟಿಯಾಗ್ಬಿಡ್ತೀನಿ. ಆಮೇಲೆ ಅದೇನು ನೋಟ್ಸ್ ಅದ ಅದನ್ನ ನೀಟಾಗಿ ಓದ್ಬೇಕದು, ಉದ್ದಕ್ಕೆ ಚಾರ್ಟ್ ಹಾಕಿ ಬರ್ಕೋಬೇಕು. ಆಮೇಲೆ ಅದು ನೋಟ್ಸ್ ಟೋಟಲ್ ಓದ್ಬೇಕು. ಓದಿದ್ಮೇಲೆ ಎಲ್ಲ ಬಂದೋಬಸ್ತ್ ಆಗ್ಬಿಡ್ತು. ನಿತ್ಯ ಅಂದ ಕೂಡ್ಲೇನೆ ಅವು ನಷ್ಟ ಆಗೋ ರೀತಿ, ಯಾವ ರೀತಿ ನಷ್ಟ ಆಗ್ತಾವ, ಯಾವ ರೀತಿ ಉತ್ಪನ್ನ ಆಗ್ತಾವ, ಎಲ್ಲವನ್ನ ಡಿಟೇಲ್ ಆಗಿ ಹೇಳ್ಕೊತ ಹೋಗ್ತಾ ಇದ್ದಾರೆ. ಏನಾದ್ರು ಮಾತಾಡ್ಬೇಕಾ ಇವತ್ತಿನ ಪಾಠದ ಬಗ್ಗೆ? ಏನು ಇಲ್ಲ ಅಂದ್ರೆ ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶುದ್ಧ ಬ್ರಹ್ಮ, ಸರ್ವಂ ಶುದ್ಧ ಬ್ರಹ್ಮ. ಎಲ್ಲರಿಗೂ ಒಳ್ಳೆಯದು.